ಶ್ರೀ ಮಠದ ಗುರು ಶರಣಬಸವ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಗಳ ಅಂತರಾತ್ಮಕ್ಕೆ ಶರಣು ಹೇಳ್ತಾ, ಈಗ ಶಂಕರಾಚಾರ್ಯರು ಒಂದು ಬರತಕ್ಕಂಥ ಒಂದು ಗುರು ವಂದನಾ ಸ್ತುತಿಯನ್ನು ನಾನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡುತ್ತಾ ಇದ್ದೇನೆ. ವಂದನಂ ಗುರು ವೀರನೇ ನಿಮ ವಂದನಂ ಸುಖ ಸಾಧನೆ, ವಂದನಂ ಗುರು ವೀರನೇ ನಿಮ ವಂದನಂ ಸುಖ ಸಾಧನೆ, ಬಂದ ಮೋಕ್ಷಗಳೆಂಬ ಎರಡರ ಸಂತು ತೋರಿದ ವೀರನೇ, ಬಂದ ಮೋಕ್ಷಗಳೆಂಬ ಎರಡರ ಸಂತು ತೋರಿದ ವೀರನೇ, ವಂದನಂ ಗುರು ವೀರನೇ ನಿಮ ವಂದನಂ ಸುಖ ಸಾಧನೆ. ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿಮ್ಮೊಳು ಕೂಡಿದೆ, ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿಮ್ಮೊಳು ಕೂಡಿದೆ, ಬಂಧವಿಲ್ಲದ ಪೂರ್ಣ ಸಹಜಾನಂದ ಪದವಿಯ ನೋಡಿದೆ, ಬಂಧವಿಲ್ಲದ ಪೂರ್ಣ ಸಹಜಾನಂದ ಪದವಿಯ ನೋಡಿದೆ, ವಂದನಂ ಗುರು ವೀರನೇ ನಿಮ ವಂದನಂ ಸುಖ ಸಾರನೆ. ತನ್ನ ನಿಜವನು ನೋಡನು ಈ ಭಿನ್ನವಳಿಯದ ಮೂಡನು, ತನ್ನ ನಿಜವನು ನೋಡನು ಈ ಭಿನ್ನವಳಿಯದ ಮೂಡನು, ತನ್ನ ಪಾದವ ಕಂಡ ಮನುಜನು ಜನ್ಮವಡಿದಾರೋಡನು, ತನ್ನ ಪಾದವ ಕಂಡ ಮನುಜನು ಜನ್ಮವಡಿದಾರೋಡನು, ವಂದನಂ ಗುರು ವೀರನೇ ನಿಮ ವಂದನಂ ಸುಖ ಸಾರನೆ. ತಂದೆ ತಾಯಿಗಳಾದರೂ ಭವ ಬಂಧನ ಕಳೆಯದೆ ಹೋದರು, ತಂದೆ ತಾಯಿಗಳಾದರೂ ಹುಟ್ಟು ಸಾವು ಕಳೆಯದೆ ಹೋದರು, ತಂದೆ ಸದ್ಗುರು ಶಂಕರಾರ್ಯರು ನಿಲ್ಲುವ ದೇವರು, ತಂದೆ ಸದ್ಗುರು ಶಂಕರಾರ್ಯರು ಹಿಂದೆ ನಿಲ್ಲುವ ದೇವರು, ವಂದನಂ ಗುರು ವೀರನೇ ನಿಮ ವಂದನಂ ಸುಖ ಸಾಧನೆ, ವಂದನಂ ಗುರು ವೀರನೇ ನಿಮ ವಂದನಂ ಸುಖ ಸಾಧನೆ. ಎಲ್ಲ ಮಹಾತ್ಮರಿಗೂ ಶರಣಾರ್ಥಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಸಂಪ್ರಪದವನ್ನು ನುಡಿಸಿದರು ಪೂರ್ವಕ ಅಭಿನಂದನೆಗಳು. ಈ ಗೌರವಂತರದಿಂದ ಮತ್ತೊಂದು ಜೈ ಗುರುಪಮ್ಮಂಗರು. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार, मति न लखै जिहि मति लखै सोमय शुद्ध अपार, अक्षि अपार स्वरूप मम लहरी विष्णु महेश विधिर विचंदा शक्ति धनेश गणेश, या कृपालु सर्वज्ञ को भारत मुनि ध्यान ताको होत पादितै
पीताम्बर जी महाराज की जय। सद्गुरु श्री साधु विद्यादास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 181ನೇ ವಿಷಯಾಂಕ ಅಪರೋಕ್ಷ ಬ್ರಹ್ಮಜ್ಞಾನ. 102ನೇ ದೋಹಾ. ಕಳೆದ ಬಾರಿ ಪರೋಕ್ಷ ಬ್ರಹ್ಮಜ್ಞಾನ ಎಂಬ ವಿಷಯವನ್ನ ಚರ್ಚೆ ಮಾಡಿದ್ದೆವು. ಪರೋಕ್ಷ ಬ್ರಹ್ಮಜ್ಞಾನ ಏನನ್ನ ನಿವಾರಣೆ ಮಾಡ್ತದೆ, ಯಾವುದನ್ನ ನಿವೃತ್ತಿ ಮಾಡ್ತದ? ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನು ಅಸತ್ವಪಾದಕ ಆವರಣ, ಅಸತ್ವಪಾದಕ ಆವರಣದ ವೈರ್ಯ ಪರೋಕ್ಷ ಬ್ರಹ್ಮಜ್ಞಾನ. ಪರಮಾತ್ಮ ಇಲ್ಲ ಅಂತ ಏನು ಅಭಿಪ್ರಾಯ ಇರ್ತದ, ಆ ಅಭಿಪ್ರಾಯವನ್ನ ನಾಶ ಮಾಡುವಂತ ಶಕ್ತಿ, ಅಸತ್ವಪಾದಕ ಆವರಣವನ್ನ ನಾಶ ಮಾಡುವ ಶಕ್ತಿ ಯಾರಿಗದ ಅಂತಂದ್ರ ಈ ಪರೋಕ್ಷ ಬ್ರಹ್ಮಜ್ಞಾನಕ್ಕೆ. ಆಮೇಲೆ ಅಪರೋಕ್ಷ ಬ್ರಹ್ಮಜ್ಞಾನ ಏನದ ಅಂದ್ರ ಅದು ಸಮಸ್ತ ಅವಿದ್ಯೆ ಜಾಲ, ಅಸತ್ವಪಾದಕ ಆವರಣ, ಅಭಾನ ಪಾದಕ ಆವರಣ ಎರಡನ್ನ ನಾಶ ಮಾಡ್ತದ. ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಏನಂತಿರಲ್ಲ, ತತ್ ತ್ವಂ ಅಸಿ ಅಂತೇಳಿ ಅಂತಿರಲ್ಲ, ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅಂತ ನೀವೇನಂತೀರಿ, ಅದು ಸಮಸ್ತ ಅವಿದ್ಯೆ ಜಾಲ, ಅಸತ್ವಪಾದಕ, ಅಭಾನ ಪಾದಕ. ಮತ್ತು ಅಜ್ಞಾನ ಅಂತಂದ್ರ ಬ್ರಹ್ಮ ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ತದ. ಮತ್ತೆ ಭ್ರಾಂತಿ, ಆತ್ಮದ ಲಕ್ಷಣಗಳು ಅನಾತ್ಮದಲ್ಲಿ, ಅನಾತ್ಮದ ಲಕ್ಷಣಗಳು ಆತ್ಮದಲ್ಲಿ ತೋರಿ ಆತ್ಮ ಅನಾತ್ಮನಂತೆ, ಅನಾತ್ಮ ಆತ್ಮನಂತೆ ತೋರ್ತಾ ಇದೆ. ಅಲ್ಲ, ಇದನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವ ಶಕ್ತಿ ಎಲ್ಲ ಎದರಿಂದ ಬರ್ತದ ಅಂತಂದ್ರ ಈ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಬರ್ತದ. ಈ ಒಂದು ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಎನ್ನುವ ಶ್ಲೋಕ ಸಿದ್ಧಾಂತ ಶಿಖಾಮಣಿ ಒಳಗೆ ಸಿದ್ಧಾಂತ ಶಿಖಾಮಣಿ ಒಳಗ ಅಂತ ಶ್ಲೋಕ ಅದ ಎಲ್ಲರೇ
ನೋಡಿರ? ಸಿದ್ಧಾಂತ ಶಿಖಾಮಣಿ ಒಳಗ ಅಹಂ ಬ್ರಹ್ಮಾಸ್ಮಿ ಅನ್ನೋಂಥ ಶ್ಲೋಕ ನೋಡಿರ? ನೋಡ್ರಿ, ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ, ಬ್ರಹ್ಮಸ್ಮಿ ಬ್ರಹ್ಮಸ್ತಿ ಅನ್ನೋ ಶ್ಲೋಕ ಇದೆಯಾ? ಇಲ್ಲ. ನೋಡಿರಿ, ಏನ್ರಿ? ಕಂಬಿ ಪ್ರಕಾಶ್ ಅವರು ಅವರನ್ರಿ? ಈಗೇನು ವಿಚಾರ ಸಾಗರ ಕೇಳಕತ್ತೀರಿ? ವಿಚಾರ ಸಾಗರ ಏನ್ ಕೇಳಕತ್ತೀರಿ? ಇದು ಕೇವಲ ಜ್ಞಾನ ಒಂದೇ ಅದ. ಇದ್ರಾಗ ಧರ್ಮ ಇಲ್ಲ, ಉಪಾಸನೆ ಇಲ್ಲ. ವಿಚಾರ ಸಾಗರಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನ್ ನಡೆದದ ಅಧ್ಯಯನ, ಇದು ಜ್ಞಾನ ಒಂದೇ. ಕರ್ಮ ಇಲ್ಲ, ಉಪಾಸನೆ ಇಲ್ಲ. ಹೌದಾ? ಇಲ್ಲ. ಇದ್ರಾಗ ಎಲ್ಲರ ಕರ್ಮ ಹೇಳ್ಯಾರೇನೂ ಇಲ್ಲ, ಉಪಾಸನೆ ಹೇಳ್ಯಾರೇನೂ ಇಲ್ಲ. ಸಿದ್ಧಾಂತ ಶಿಖಾಮಣಿ ಆಗ್ಲಿ, ಭಗವದ್ಗೀತೆ ಆಗ್ಲಿ ಪರಿಪೂರ್ಣ ಗ್ರಂಥ ಅಂತಂದ್ರ ಕರ್ಮ, ಉಪಾಸನೆ ಮತ್ತು ಜ್ಞಾನ ಮೂರು ಯಾರು ಹೇಳ್ತದ, ಯಾವ ಶಾಸ್ತ್ರ ಹೇಳ್ತದ ಅವರೇ ಪೂರ್ಣ ಗುರುಗಳು. ಅದೇ ಪೂರ್ಣ ಗ್ರಂಥ. ನಮಗ ವಿಚಾರ ಸಾಗರ ಜ್ಞಾನ ಸರಳವಾಗಿ ತಿಳಿಲಕತ್ತದ. ಅದ್ರ ಬಗ್ಗೆ ನಮಗ್ ಭಾರಿ ಅಭಿಮಾನ, ಭಾರಿ ಖುಷಿ ಕೊಟ್ಟದ. ಆದ್ರೆ ಈ ಬ್ರಹ್ಮಜ್ಞಾನ ಆಗ್ಬೇಕಾದ್ರೆ ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ ಇರಬೇಕು. ನಿರ್ಮಲ ಅಂತಃಕರಣಕ್ಕ ಕರ್ಮಯೋಗ ಮಾಡಬೇಕು, ನಿಶ್ಚಲ ಅಂತಃಕರಣಕ್ಕ ಉಪಾಸನ ಯೋಗ ಮಾಡಬೇಕು. ಅದರ ಉಲ್ಲೇಖಗಳು ವಿಚಾರ ಸಾಗರದಾಗ ಇಲ್ಲ. ಸಿದ್ಧಾಂತ ಶಿಖಾಮಣಿ ಒಳಗ ಕರ್ಮಯೋಗದ, ಉಪಾಸನಾ ಯೋಗದ ಮತ್ತೆ ಜ್ಞಾನ ಯೋಗದ ಸಮಗ್ರದೊಳಗ ಹಿಂಗ ಮತ್ತೆ ವಚನ ಸಾಹಿತ್ಯ ಕೂಡ ಅದೇ ರೀತಿಯದ, ಭಗವದ್ಗೀತೆ ಕೂಡ ಅದೇ ರೀತಿಯದ, ಉಪನಿಷತ್ತುಗಳು ಕೂಡ ಅದೇ ರೀತಿಯದವ, ವೇದಗಳು ಕೂಡ ಅದೇ ರೀತಿಯದವ. ವಿಚಾರ ಸಾಗರ ಕೇವಲ ಜ್ಞಾನ ಯೋಗ ಮಾತ್ರ ಹೇಳ್ತದ. ಕರ್ಮ ಇಲ್ಲ, ಉಪಾಸನೆ ಇಲ್ಲ. ಕರ್ಮ ಉಪಾಸನೆ ಇರಲಿಲ್ಲ ಅಂದ್ರೆ ನಿರ್ಮಲ ಚಿತ್ತ ಇಲ್ಲ, ನಿಶ್ಚಲ ಚಿತ್ತ ಇಲ್ಲ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತನೇ ಇರಲಿಲ್ಲ ಅಂತಂದ್ರೆ ಮುಂದೆ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ ಇಲ್ಲ, ಮುಮುಕ್ಷತ್ವ ಇಲ್ಲ. ಆಮೇಲೆ ಶ್ರವಣ, ಮನನ, ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧನ ಇಲ್ಲ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತನೇ ಇರಲಿಲ್ಲ ಅಂದ್ರೆ ಅವರೇ ಎಲ್ಲಿ ಬರ್ತಾವ? ಹೀಗಾಗಿ ವಿಚಾರ ಸಾಗರ ಮುಗಿದ ಮೇಲೆ ಯಾವುದಾದ್ರೂ ಒಂದು ಪರಿಪೂರ್ಣ ಗ್ರಂಥವನ್ನ ಹಿಡ್ಕೋಬೇಕು. ಭಗವದ್ಗೀತೆಯರ ಹಿಡಿರಿ, ವಚನ ಸಾಹಿತ್ಯರ ಹಿಡಿರಿ, ಮತ್ತೆ ಸಿದ್ಧಾಂತ ಶಿಖಾಮಣಿಯರ ಹಿಡಿರಿ, ಉಪನಿಷತ್ತುಗಳರ ಹಿಡಿರಿ, ವೇದಗಳರ ಹಿಡಿರಿ. ಏನಾರ ಒಂದು ಹಿಡ್ಕೊಂಡ್ರೆ ಏನಾಗ್ತದಂದ್ರೆ ಕರ್ಮ, ಉಪಾಸನೆ ಮತ್ತು ಜ್ಞಾನ ಮೂರನ್ನೂ ಹೇಳ್ತದ. ವಿಚಾರ ಸಾಗರದೊಳಗೆ ಏನದ ಅದೆಲ್ಲ ಭಗವದ್ಗೀತೆ ಒಳಗ ಮತ್ತ ಸಿದ್ಧಾಂತ ಶಿಖಾಮಣಿ ಒಳಗದ. ಸಿದ್ಧಾಂತ ಶಿಖಾಮಣಿ ಮತ್ತು ಭಗವದ್ಗೀತೆ ಒಳಗೆ ಏನು ಆದ ಅದೆಲ್ಲ ವಿಚಾರ ಸಾಗರದಾಗ ಇಲ್ಲ.
ಒಪ್ಕೋತೀರ ಈ ಮಾತು? ಸಿದ್ಧಾಂತ ಶಿಖಾಮಣಿ ಪರಿಪೂರ್ಣ ಗ್ರಂಥ, ವಚನ ಸಾಹಿತ್ಯ ಪರಿಪೂರ್ಣ ಗ್ರಂಥ, ಭಗವದ್ಗೀತೆ ಪರಿಪೂರ್ಣ ಗ್ರಂಥ. ಹಿಂಗದ. ಅದಕ್ಕೆ ನಾವು ಇದ್ರ ಜೊತೆಗೆ ಅವುಗಳನ್ನು ಕೂಡ ಯಾಕೆ ಸ್ಟಡಿ ಮಾಡ್ಲಿಕ್ಕೆ ಹಚ್ಚಿವಿ ಅಂದ್ರೆ ಬರೇ ಜ್ಞಾನದ ವರ್ಣನೆ ಮಾಡಿದ್ರ ಆಗಲ್ಲ. ಕರ್ಮ ಉಪಾಸನೆಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗ್ತದ. ಕರ್ಮ ಉಪಾಸನೆಗಳಿಂದ ಪ್ರಾಕ್ಟೀಸ್ ಮಾಡಬೇಕು. ಕರ್ಮ ಇಲ್ಲಂದ್ರೆ ಮೊನ್ನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆವು. ಹೆಂಗೆ ಹೇಳ್ರಿ? ಈ ಕೈಯ ಹಿಂಗಿದ್ದದ್ದು 5 ನಿಮಿಷ ಹಿಂಗೇ ನೋಡ್ಕೋತಿರ್ರಿ. ಈಗೇನು ಉಲ್ಟಾ ಅದ ಸೀದಾ ಅದ? ಸೀದಾ ಅದ. 5 ನಿಮಿಷ ಬಿಟ್ಟು ನೋಡ್ರಿ, ಅದು ಉಲ್ಟಾ ಆತ. ಹಾ, ಉಲ್ಟಾ ಇದ್ರೆ ಸೀದಾ ಆಗ್ತದ, ಸೀದಾ ಇದ್ರೆ ಉಲ್ಟಾ ಆಗ್ತದ ಅಂತೀವಲ್ಲ. ನೀವು ಹಿಂಗೆ ಇಟ್ಕೊಂಡು ಎಷ್ಟು ದಿನ ಇಟ್ಕೊಂಡು ಕೂತ್ರು ಇದು ಹಿಂಗೆ ಇರ್ತದೆ. ಇದು ಸೀದಾ ಆಗ್ಬೇಕಾದ್ರೆ ಅಥವಾ ಉಲ್ಟಾ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಹಿಂಗ ಮಾಡ್ಬೇಕು, ಹೌದಿಲ್ಲ? ಹಿಂಗಾರ ಮಾಡ್ಬೇಕು, ಹಿಂಗಾರ ಮಾಡ್ಬೇಕು. ತಾನೇ ಆಗ್ತದೇನದು? ಕರ್ಮ ಮಾಡಿದಾಗ ಮಾತ್ರ. ಹಾ, ಅನುಭವಕ್ಕೆ ಬಂತ ಕರ್ಮದ ಅವಶ್ಯಕತೆ ಏನಂತ. ಬ್ರಹ್ಮಜ್ಞಾನ ತಾನೇ ಆತದಂತಂದ್ರ ತಾನೇ ಆಗಲ್ಲ, ನಾವು ಮಾಡಿದ್ರೆ ಆಗ್ತದ. ನಾವು ಮಾಡಿದ್ರೆ ಅಂದ್ರೇನು? ಕರ್ಮದಿಂದ ಆರಂಭ ಆಗ್ಬೇಕು ನಮ್ಮದು. ಕರ್ಮ ಅನ್ನೋದು ಬಹಳ ಮುಖ್ಯ ಅದ, ತಿಳಿತ್ರ? ಹಿಂಗಾಗಿ ಸ್ವಲ್ಪ ಅವಾಗ ನಿಮಗೆ ಯಾಕೆ ಇದು ಕೊಡ್ತೀನಿ, ಒಬ್ಬೊಬ್ರು ಒಂದೊಂದು ಗ್ರಂಥ ಇಟ್ಕೊಂಡಿರಿ. ಆ ಗ್ರಂಥ ಸಮಗ್ರವಾಗಿ ನಿಮ್ಮ ಪಾಡಿಗೆ ನೀವು ಕುಂತು ಅಧ್ಯಯನ ಮಾಡಿ ಪರ್ಫೆಕ್ಟ್ ಆಗಬೇಕು. ಯಾವ ಕಾಲದಲ್ಲಿ ಯಾವ ಶ್ಲೋಕ ಯಾವ ಅಧ್ಯಾಯದಾಗ ಅದ ಅನ್ನೋದು ಹೇಳಕ್ ಬರಬೇಕು. ಇಲ್ಲಿ ಏನಂತ ಬಹಳಷ್ಟು ವಿಚಾರ ಸಾಗರದೊಳಗಿನ ಏನು ವಿಚಾರಗಳದಾವ ಅವು ಸಿದ್ಧಾಂತ ಶಿಖಾಮಣಿ ಒಳಗ ಮತ್ತು ಭಗವದ್ಗೀತೆ ಒಳಗ ಬಹಳ ಕಡೆ ಹೇಳ್ಯಾರ. ಆದ್ರ ಸಮಸ್ಯೆ ಏನದ, ಅವು ಓದಿದ್ರೆ ಅರ್ಥ ಆಗಲ್ಲ. ಚಂದ ಅರ್ಥ ಮಾಡಿ ಕೊಡಂತವ್ರೂ ಇಲ್ಲ. ತಾತ್ವಿಕವಾಗಿ ಶಾಸ್ತ್ರೀಯವಾಗಿ ಅರ್ಥ ಮಾಡೋರದಾರ, ತಾತ್ವಿಕವಾಗಿ ಅರ್ಥ ಮಾಡಿ ಕೊಡೋರು ಇಲ್ಲದಕ್ಕ ಅವು ಏನಾಗ್ಯಾವ ತಿಳಿಲಾರ್ದಂಗಾಗಿ ಸುಮ್ಕುತ್ತಾರೆ. ತಿಳಿದ್ರೆ ಅವ್ಯಾಕೆ ಇದು ಮಾಡ್ತಾರೆ. ನೀವು ನೋಡ್ರಿ, ಸಿದ್ಧಾಂತ ಶಿಖಾಮಣಿ ಒಳಗಿಂದ ಒಂದು ಶ್ಲೋಕ ಹೇಳ್ತೀನಿ. ಎಲ್ಲಿ ಬರ್ತದಪ್ಪ ಇದು? ಮಹೇಶ್ವರ ಸ್ಥಳ, ಭಕ್ತ ಸ್ಥಳ, ಮಹೇಶ್ವರ ಸ್ಥಳ ಅದಲ್ಲ. ಮಹೇಶ್ವರ ಸ್ಥಳದೊಳಗ ಜ್ಞಾನಾಗಮ ಸ್ಥಳ ಅಂತ ಬರ್ತದ. ಜ್ಞಾನಾಗಮ ಸ್ಥಳ ಯಾವ ಸ್ಥಳ? ಜ್ಞಾನಾಗಮ ಸ್ಥಳ. ಮಹೇಶ ಸ್ಥಳದೊಳಗ ಅದು ಎಷ್ಟನೇದಂದ್ರ 8ನೇ ಸ್ಥಳ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತೇನದವ, ಅದರೊಳಗೆ ಇದು 8ನೇ ಸ್ಥಳ, ಜ್ಞಾನಾಗಮ ಸ್ಥಳ. ಇಲ್ಲೇನಂತನ, ಶಿವಾತ್ಮಕಂ ಇದಂ ಸರ್ವಂ, ಶಿವಾತ್ಮಕಂ ಇದಂ ಸರ್ವಂ. ಈಶಾವಾಸ್ಯ ಉಪನಿಷತ್ ಅದೇ ಏನಂತದ? ಈಶಾವಾಸ್ಯ ಉಪನಿಷತ್ತು ಈಶಾವಾಸ್ಯಮಿದಂ ಸರ್ವಂ ಅಂತದೋ. ಈಶ್ವರನೇ ಎಲ್ಲದರೊಳಗೂ ವಾಸ ಮಾಡಿದ್ದಾನೆ. ಅದೇ ರೀತಿ ಶಿವಾತ್ಮಕಂ ಇದಂ ಸರ್ವಂ, ಇಲ್ಲಿ ಏನದ ಇರುವುದೆಲ್ಲವೂ ಶಿವಸ್ವರೂಪವೇ. ಸರ್ವಂ ಬ್ರಹ್ಮಾಸ್ತಿ ಅಂತ ಹೇಳಕತ್ತು. ಶಿವಾತ್ಮಕಂ ಇದಂ ಸರ್ವಂ ಶಿವಾದನ್ಯ ನವಿದ್ಯತೆ, ಶಿವನಿಂದ ಭಿನ್ನವಾಗಿ ಏನೇನು ಇಲ್ಲ. ಶಿವಾತ್ ಅನ್ಯ ನ ವಿದ್ಯತೆ, ಇಲ್ಲವೇ ಇಲ್ಲ.
ಶಿವನಿಂದ ಅನ್ಯವಾದ ಭಿನ್ನವಾದ ಏನೇನೂ ಇಲ್ಲ. ಇರುವುದೆಲ್ಲವೂ ಶಿವಸ್ವರೂಪವೇ. ಅಂದ್ರೆ ಏನಿದು? ಸರ್ವಂ ಕಲ್ವಿದಂ ಬ್ರಹ್ಮ, ಹೌದಿಲ್ಲ? ಸರ್ವಂ ಬ್ರಹ್ಮಾಸ್ತಿ ಅದಲ್ರಿ ಅರ್ಥ. ನೆಕ್ಸ್ಟ್ ಏನಂತಾನ? ಎಲ್ಲ ಓಟು ಬ್ರಹ್ಮ ಅದ ಅಂತಂದ್ರೆ ಹೇಳೋ ನೀನ್ ಯಾರು? ಅದಕ್ಕೆ ಶಿವೋಹಂ ಇತಿ ಯಾ ಬುದ್ಧಿ, ಶಿವೋಹಂ ಇತಿ ಯಾ ಬುದ್ಧಿ. ಈ ಶಿವೋಹಂ ಅನ್ನೋದು ನಿಮ್ಮದೇನು ಜ್ಞಾನ ಅದಲ್ಲ, ನಿಮ್ಮ ಬುದ್ಧಿ ಏನದಲ್ಲ, ಅಪರೋಕ್ಷ ಬ್ರಹ್ಮಜ್ಞಾನ ಏನ್ ಆದಲ್ಲ, ತದೇವ ಜ್ಞಾನಂ ಉತ್ತಮಂ. ಅದನ್ನೇ ಏನಂತಾರಪ್ಪ ಅಂದ್ರೆ ಅದನ್ನೇ ಜ್ಞಾನ 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 ಅಂತಾರ. ಜ್ಞಾನ ಅಪರೋಕ್ಷ ಬ್ರಹ್ಮಜ್ಞಾನ. ಮತ್ತ ಇಡೀ ಜಗತ್ತಿನೊಳಗ ಉತ್ತಮಂ ಅಂತಂದ್ರ ಜಗತ್ತಿನೊಳಗ ಅತ್ಯುತ್ತಮವಾದ ಒಂದು ಏನಾದ್ರೂ ವಸ್ತು ಇದೆ ಅಂತಂದ್ರೆ ಅದು ಯಾವುದು ಅಂತಂದ್ರೆ ಜ್ಞಾನ. ಉತ್ತಮಂ, ಉತ್ತಮ ಅಂತಂದ್ರೆ ಜ್ಞಾನ. ನಾನು ಬ್ರಹ್ಮನಿದ್ದೇನೆ ಎನ್ನುವ ಬುದ್ಧಿ, ನಿಮ್ಮೊಳಗೆ ಎನ್ನುವ ವೃತ್ತಿ ಏನು ಆದಲ್ಲ, ಅದು ಏನದ ಅಂತಂದ್ರೆ ಆ ವೃತ್ತಿ ಏನದ? ಶಿವೋಹಂ ಇತ್ತಿ ಆ ಬುದ್ಧಿ ತದೇವ ಜ್ಞಾನ. ಆ ಬುದ್ಧಿಗೆ ಜ್ಞಾನ ಅಂತಾರ. ಮತ್ತ ನಾನು ಬ್ರಹ್ಮನಿದ್ದೇನೆ ಎಂಬ ಬುದ್ಧಿನೇ ಜ್ಞಾನ. ಮತ್ತದ ಜ್ಞಾನ ಏನದಪ್ಪ? ಉತ್ತಮ ಜ್ಞಾನ. ಉತ್ತಮ, ಉತ್ತಮ ಅಂದ್ರೆ ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾದ ವಸ್ತು. ಇಂಥವು ಸಾಕಷ್ಟು ಶ್ಲೋಕಗಳವ ಸಿದ್ಧಾಂತ ಶಿಖಾಮಣಿ ಒಳಗ. ಈಗ ನೀವು ಸಿದ್ಧಾಂತ ಶಿಖಾಮಣಿ ಏನಾರ ಹಿಡ್ಕೊಂಡು ಓದ್ಲಕತ್ತೀರಿ ಅಂದ್ರೆ ಸುಲಭ ಬಾಳೆಹಣ್ಣು ತಿನ್ನಂಗೆ ತಿಂದು ಬಿಡ್ತೀರಿ ಈಗ ನೀವು. ಅಷ್ಟು ಚಂದದ ಈಗ ಅದು ಸಿದ್ಧಾಂತ ಶಿಖಾಮಣಿ ನಿಮ್ಗೆ ಓದ್ಲಕ್ಕ. ನಿಮ್ಮೊಳಗ ವೃತ್ತಿ ತಯಾರಾಗಿಬಿಟ್ಟದ. ಈಗ ಎಲ್ಲ ಅನುಭವಕ್ಕೆ ಬರ್ತು, ಖುಷಿ ಖುಷಿ ಆಯ್ತು. ನೀವೇ ಓದಿ ನೀವೇ ಹೇಳಕ್ ಬರಂಗದ. ಈಗ ಸಿದ್ಧಾಂತ ಶಿಖಾಮಣಿ ಅಂಥದೊಂದು ವೃತ್ತಿ ನಿಮ್ಮೊಳಗೆ ತಯಾರಾಗ್ಯದ. ಯಾರು ತಯಾರು ಮಾಡಿದ್ರದು? ನಿಶ್ಚಲ್ ದಾಸರು ತಯಾರು ಮಾಡಿದ್ರು. ಯಾರು ತಯಾರು ಮಾಡ್ಕೊಂಡ್ರು? ನೀವೇ. ನಿಮ್ಮ ಪ್ರಯತ್ನ ಅದಲ್ಲ. ಆಭಾಸ, ನಿಮ್ಮೊಳಗಿನ ಆಭಾಸ ಆ ರೀತಿ ವೃತ್ತಿ ತಯಾರು ಮಾಡ್ಕೊಂಡನ. ಆಭಾಸ ಶಿವ ಆಗೋದಕ್ಕ ಸಿದ್ಧ ಆಗ್ಯಾನ ಸಾಧನೆಯಲ್ಲಿ ತೊಡಗಿ. ನಾನು ಬ್ರಹ್ಮನಿರುತ್ತೇನೆ ಎಂಬ ಯಾವ ಅಪರೋಕ್ಷ ಜ್ಞಾನವಿರುತ್ತದೆಯೋ ಅದು ಸಕಲ ಅವಿದ್ಯಾಜಾಲಕ್ಕೆ ವಿರೋಧಿಯಾಗಿರುತ್ತದೆ. ಶ್ಲೋಕ ಬರ್ಕೊಂಡ್ರೆ ಗೊತ್ತಾಯ್ತಾ? ಸಿದ್ಧಾಂತ ಶಿಖಾಮಣಿ ಒಳಗಿನ ಶ್ಲೋಕ ಹಂಗೆ ಬಿಟ್ರೆ ಕೇಳಿ. ಬರ್ಕೊಂಡ್ರೆ ಇಲ್ಲ? ಮಹೇಶ್ವರ ಸ್ಥಳ ಜ್ಞಾನಾಗಮ ಸ್ಥಳ. ಮಹೇಶ್ವರ ಸ್ಥಳದೊಳಗ ಜ್ಞಾನಾಗಮ ಸ್ಥಳ ಶ್ಲೋಕ 8. ಶಿವಾತ್ಮಕಂ ಮಿದಂ ಸರ್ವಂ. ಫಸ್ಟ್ ಲೈನ್ ಇಷ್ಟು ಬರ್ಕೊಳ್ರಿ, ಉಳಿದದ್ದೆಲ್ಲ ವಿಶ್ಲೇಷಣೆ ಅದೆಲ್ಲ ಸಿಗ್ತದ ನಿಮಗೆ. ಶಿವಾತ್ಮಕಂ ಮಿದಂ ಸರ್ವಂ ಅಂತೇಳಿ ಶ್ಲೋಕದ ಫಸ್ಟ್ ಸಾಲು ಬರ್ಕೋಬೇಕು. ಯಾವಾಗ ಅಲ್ಲಿ ಇಂಥವು ಹೇಳುವಾಗ ಆ ಶ್ಲೋಕದ ಫಸ್ಟ್ ಸಾಲು ಬರ್ಕೋಬೇಕು. ಅದು ಯಾವ ಅಧ್ಯಾಯದಾಗದ ಎಲ್ಲಿ ಅದ ಅನ್ನೋದು ಹೇಳಿರ್ತೀವಲ್ಲ ಅದು ಬರ್ಕೋಬೇಕು. ಅದು ಆಮೇಲೆ ತಗೊಂಡು ಓದ್ಬೇಕು. ನಾನು ಬ್ರಹ್ಮನಿರುತ್ತೇನೆ ಎಂದು ಹೇಳುವಲ್ಲಿ ಈ ಬ್ರಹ್ಮಜ್ಞಾನದಲ್ಲಿ ಎಷ್ಟು ತಾಕತ್ತು ಇದೆ ನೋಡಿ. ಇದು ಇಡೀ ಅವಿದ್ಯಾ ಜಾಲವನ್ನೇ ನಾಶ ಮಾಡುತ್ತದೆ. ಅವಿದ್ಯಾ ಜಾಲ ಅಂದ್ರೆ ಅಜ್ಞಾನ. ಬ್ರಹ್ಮ ಗೊತ್ತಿಲ್ಲ ಅನ್ನೋದು ಆವರಣ ಅಂತಂದ್ರೆ ಅಸತ್ವ ಪಾದಕಾವರಣ, ಅಪಾನ ಪಾದಕಾವರಣ ಎರಡೂ ಹೋಗ್ಬಿಡ್ತದೆ. ಭ್ರಾಂತಿ ಅಂದ್ರೆ ಆತ್ಮದಲ್ಲಿ ಅನಾತ್ಮ, ಅನಾತ್ಮದಲ್ಲಿ ಆತ್ಮನ ಲಕ್ಷಣಗಳು ಏನ್ ತೋರ್ತವ ಅವೆಲ್ಲವೂ ಹೋಗ್ಬಿಡ್ತವ.
ಕುಂಬಾರ ಮಾಡಿದ 1,000 ಗಡಿಗೆಗಳನ್ನ ಒಡೆಯಲು 1,000 ಬಡಿಗೆ ಬೇಕಾಗಿಲ್ಲ, ಒಂದೇ ಬಡಿಗೆ ಸಾಕು. ಹಂಗ ಅಲ್ಲಿಂದ ಇಲ್ಲಿ ತನಕ ನಮ್ದೇನ್ ಅಜ್ಞಾನ ಅದ, ಆವರಣ ಅದ, ಭ್ರಾಂತಿ ಅದ, ಅದೆಲ್ಲ ಅಷ್ಟು ನಾಶ ಮಾಡೋದಕ್ಕ ಕೇವಲ ಅಹಂ ಬ್ರಹ್ಮಾಸ್ಮಿ ಎಂಬುವ ಒಂದು ಜ್ಞಾನ ಮಾತ್ರ ಸಾಕು. ಒಂದು ಅಪರೋಕ್ಷ ಬ್ರಹ್ಮಜ್ಞಾನವು ಇಡೀ ಅವಿದ್ಯಾ ಜಾಲವನ್ನೇ ನಾಶ ಮಾಡುತ್ತದೆ. ಅದಕ್ಕೆ ಈಗ ನಾವೇನ್ ಮಾಡಬೇಕು, ವಿಚಾರ ಚಂದ್ರೋದಯದೊಳಗೆ ಹೋಗಿ ಬುಕ್ ಆದ ಇಲ್ಲ ವಿಚಾರ ಚಂದ್ರೋದಯ ನಿಮ್ಮ ಹತ್ರ ತೆಗಿರಿರತ್. ವಿಚಾರ ಚಂದ್ರೋದಯ ಬುಕ್ ತಕೊಂಡು ಕೂಡ್ರಿ. ಕಲಾ 1 ಪ್ರಶ್ನೆ 11ರಿಂದ 21. ಈ ಪ್ರಶ್ನೆಗಳಲ್ಲಿ ಏನದಪ್ಪ, 1ನೇ ಕಲಾ ಉಪೋದ್ಘಾತ ವರ್ಣನ ಅನ್ನೋದು 1ನೇ ಕಲಾ. ಆ 1ನೇ ಕಲಾದೊಳಗ 11ರಿಂದ 21ನೇ ಪ್ರಶ್ನೆ ತನ ತೆಗಿಬೇಕು. 11ನೇ ಪ್ರಶ್ನೆ ಏನದ ಓದ್ರಿ. ಕರ್ಮ ಮತ್ತು ಉಪಾಸನೆಗಳಿಂದ ಚಿತ್ತದ ಶುದ್ಧಿ ಹಾಗೂ ಚಿತ್ತದ 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಯಾವ ಬುಕ್ ಇಟ್ಕೊಂಡಿರಿ? ಅಪರೋಕ್ಷ ಜ್ಞಾನವೆಂದರೆ ಮತ್ತೆ ಎಲ್ಲಿ ಹಿಡ್ಕೊಂಡು ಕೂತಿದ್ರಿ? ಅದು ಏನ್ ಹಿಡ್ಕೊಂಡು ಕೂತೀರಿ? 11ನೇ ಪ್ರಶ್ನೆ. ಪ್ರಶ್ನೆ, ಟಿಪ್ಪಣಿ, ಟೀಕೆ, ದೋಹ, ಕಲಾ, ಇಷ್ಟೊಂದು ಎಲ್ಲ ಸಂಖ್ಯೆಗಳಿರ್ತಾವ ನಂಬರ್ ಗೇಮ್. 11ನೇ ಪ್ರಶ್ನೆ ಏನದ? 11ನೇ ಪ್ರಶ್ನೆ ಏನದ? ಅಪರೋಕ್ಷ ಬ್ರಹ್ಮಜ್ಞಾನವೆಂದರೇನು? ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು ಅಂದ್ರೆ, ನಾನು ಸಚ್ಚಿದಾನಂದ ರೂಪ ಬ್ರಹ್ಮನಾಗಿದ್ದೇನೆ, ಶಿವೋಹಂ ಎಂದು ತಿಳಿದುಕೊಳ್ಳುವುದೇ ಅಪರೋಕ್ಷ ಬ್ರಹ್ಮಜ್ಞಾನ. ನೀವು ಸಚ್ಚಿದಾನಂದ ರೂಪ ಬ್ರಹ್ಮನಾಗಿರುವೆ ಅಂತಂದ್ರ ಹೆಂಗಾಗಿರಿ? ಕೂಟಸ್ಥನ ಸ್ವರೂಪ ಏನಾಗಬೇಕಾಗ್ಯದ? ನಿಮ್ಮ ಸಚ್ಚಿದಾನಂದ ರೂಪದ್ದು ಕೂಟಸ್ಥ ಹೌದಿಲ್ಲ ನೀವು? ಅದು ನಿಮ್ಮ ಅನುಭವಕ್ಕೆ ಬರಬೇಕಾದ್ರೆ ಕೂಟಸ್ಥನಿಂದ ಭಿನ್ನವಾಗಿದ್ದಕ್ಕೆ ಆಭಾಸ ಕುಂತೀರಿ, ಅಜ್ಞಾನದ ಕಾರಣ. ಆಭಾಸ ಯಾಕಾಯ್ತು? ಉಪಾಧಿ ಉಂಟಾದ ಕಾರಣ. ಹೌದಾ? ನಿಮ್ಮದು ಪ್ರತಿಬಿಂಬ ಎದಕ್ಕೆ ಉಂಟಾಯ್ತು? ಈಗ ನೀರು ಚೆಲ್ಲದ ನೆಲದ ಮೇಲೆ, ನೆಲದ ಮೇಲೆ ಒಂದಿಷ್ಟು ನೀರು ಚೆಲ್ಲದ, ಆ ನೀರಾಗಿ ಹಿಂಗ್ ಅಣಕೆ ಹಾಕಿದ್ರೆ ನಿಮ್ ಪ್ರತಿಬಿಂಬ ಉಂಟಾಗ್ಲಕ್ಕತ್ತದಲ್ರಿ? ಬಿಂಬ ಅದ, ಆದ್ರೆ ಪ್ರತಿಬಿಂಬ ಉಂಟಾಗೋದಕ್ಕೆ ಕಾರಣ ಯಾವುದು? ನೀರು, ಉಪಾಧಿ, ಅಜ್ಞಾನ. ಈಗ ಅದು ನೀರು ಒಣಗಿ ಆರಿ ಹೋಗಿ ಖಾಲಿ ಆಯ್ತಂದ್ರ ಉಪಾಧಿ ನಾಶ ಆಗ್ತದ, ಬಿಂಬ ಒಂದೇ ಉಳಿ. ಪ್ರತಿಬಿಂಬ ಇಲ್ಲದಂಗ ಆಗ್ತದೆ. ಅಲ್ಲಿ ತನಕ ಅದು ಉಪಾಧಿ ಅದ, ಅಲ್ಲಿ ತನಕ ಪ್ರತಿಬಿಂಬ. ಉಪಾಧಿ ಅಂದ್ರೆ ಅಜ್ಞಾನ, ಮಾಯೆ, ಅವಿದ್ಯೆ. ಈ ಬ್ರಹ್ಮಜ್ಞಾನದಿಂದ ಏನಾಗ್ತದ? ಆ ನೀರು ಆರಿ ಹೋಗ್ತದ. ಅಜ್ಞಾನ ಎನ್ನುವ ನೀರು ಆರಿ ಹೋಗಿ ಅಲ್ಲಿ ಬ್ರಹ್ಮ ಒಬ್ಬನೇ ಉಳಿತಾನ. ಆ ಅಜ್ಞಾನನ ನೀರು ಆರಿ ಹೋಗ್ಬೇಕಾದ್ರೆ ಚಿದಾಭಾಸನ ಸಪ್ತ ಅವಸ್ಥೆಗಳು. ಚಿದಾಭಾಸನ ಸಪ್ತ ಅವಸ್ಥೆಗಳು: 1ನೇದು ಅಜ್ಞಾನ, 2ನೇದು ಆವರಣ, 3ನೇದ್ದು ಭ್ರಾಂತಿ,
ನಾಲ್ಕನೇದು ಅಪರೋಕ್ಷ ಬ್ರಹ್ಮಜ್ಞಾನ, ನಾಲ್ಕನೇದು ಪರೋಕ್ಷ ಬ್ರಹ್ಮಜ್ಞಾನ, ಐದನೇದು ಅಪರೋಕ್ಷ ಬ್ರಹ್ಮಜ್ಞಾನ, ಆರನೇದು ದುಃಖ ನಾಶ, ಏಳನೇದು ನಿರಂಕುಶ ತೃಪ್ತಿ ಅಥವಾ ಪರಮಾನಂದ ಪ್ರಾಪ್ತಿ. ಅಜ್ಞಾನ ಕಳ್ಕೊಳ್ಳೋದಕ್ಕೆ ಹೌದಾ ಇಲ್ಲ? ಇವು 7 ಅವಸ್ಥೆಗಳು. ಉಪಾಧಿ ನಷ್ಟ ಮಾಡ್ಕೊಂಡ್ರ ಘಟ ನಾಶ ಆಯ್ತು ಅಂತಂದ್ರೆ ಘಟಾಕಾಶ ಮಹಾಕಾಶ ಒಂದೇ ಆಗ್ತದೆ. ಘಟ ಇರುವ ತನಕ ಏನ್ ಮಾಡ್ತದದು? ಘಟಾಕಾಶ ಮಠಾಕಾಶವನ್ನ ಭೇದ ಮಾಡೋಣ. ಹಂಗ ಉಪಾಧಿ ನಾಶ ಆದಾಗ ಏನಾಗ್ತದಂತಂದ್ರ ಬಿಂಬ ಪ್ರತಿಬಿಂಬ ಒಂದೇ ಆಗಿರುತ್ತೆ. ಯಾವಾಗ ಉಪಾಧಿ ಬರ್ತದ, ಬಿಂಬ ಬೇರೆ ಪ್ರತಿಬಿಂಬ ಬೇರೆ. ಹೆಂಗ ಅದಕ್ಕೆ ಇಲ್ಲಿ ಏನಾಗಬೇಕು? ಸಚ್ಚಿದಾನಂದ ರೂಪ ಬ್ರಹ್ಮ ನಾನೇ ಆಗಿರುವೆ ಅಂತ ತಿಳ್ಕೊಳ್ಳೋದೇ ಅಪರೋಕ್ಷ ಬ್ರಹ್ಮಜ್ಞಾನ. ಸ್ವಚ್ಛ ತಲೆಗೆ ಬರ್ಲಕತ್ತದ, ಇದು ಅರ್ಥ ಮಾಡ್ಕೋಬೇಕಿದೆ. ನೆಕ್ಸ್ಟ್, ಅಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ? ನೆಕ್ಸ್ಟ್ ಪ್ರಶ್ನೆ ಏನದರಿ? ಓದ್ರಿ, ಪ್ರಶ್ನೆ ಮತ್ತು ಉತ್ತರ ಓದ್ರಿ. ಪರೋಕ್ಷ ಬ್ರಹ್ಮಜ್ಞಾನವು ಯಾವುದರಿಂದ ಉಂಟಾಗುತ್ತದೆ? ಅಪರೋಕ್ಷ ಬ್ರಹ್ಮಜ್ಞಾನವು ಗುರುಗಳ ಮುಖದಿಂದ ತತ್ವಮಸಿ ಮುಂತಾದ ಮಹಾವಾಕ್ಯಗಳ ಶ್ರವಣದಿಂದ ಉಂಟಾಗುತ್ತದೆ. ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಮತ್ತೆ ಅಹಂ ಬ್ರಹ್ಮಾಸ್ಮಿ, ಮತ್ತೇನೆ 4 ವೇದಗಳಲ್ಲಿ 4 ಪ್ರಕಾರದ ಮಹಾವಾಕ್ಯಗಳದವ. ಆ 4 ಪ್ರಕಾರದ ಮಹಾವಾಕ್ಯಗಳು ಏನ್ ಮಾಡಬೇಕು? ಗುರುಗಳ ಮುಖದಿಂದ ಅಂದ್ರೆ ಬಾಯಿಯಿಂದ, ವೇದೋಕ್ತ ವೇದಗಳಲ್ಲಿ ಹೇಳಿದ, ಮತ್ ಬೇರೆ ಏನಾರ ಗುರುಗಳ ಬಾಯಿಲಿಂತ ಏನಾರ ಇದು ಬಿಟ್ಟು, ತತ್ವಮಸಿ ಮಹಾವಾಕ್ಯ ಬಿಟ್ಟು ಬೇರೆ ಏನಾರ ಕೇಳಿದ್ರೆ ಆಗಲ್ಲ. ತತ್ವಮಸಿ ಮಹಾವಾಕ್ಯ ಕೇಳಿದರೆ ಮಹಾವಾಕ್ಯದ ಹೆಂಗಪ್ಪ? ಮಹಾವಾಕ್ಯದ ಶಬ್ದಗಳನ್ನ, ಆ ಶಬ್ದದ ಅರ್ಥಗಳನ್ನ ಏನ್ ಮಾಡಬೇಕು? ಶ್ರವಣ ಮಾಡಿ ಆ ಅರ್ಥವನ್ನೇ ಮನನ ಮಾಡಬೇಕು. ಮನಸ್ಸಿಗೆ ಹಚ್ಕೊಂಡು ಮನಸ್ಸಿನಾಗ ಆಲೋಚನೆ ಮಾಡ್ಬೇಕು. ಅದ್ರ ಬಗ್ಗೆ ಮನನ ಮಾಡಿ ಅಪ್ರಯತ್ನ ಪೂರ್ವಕವಾಗಿ ಆ ಮನನ ಮಾಡಿದ ಅರ್ಥದಲ್ಲಿಯೇ ಉಳಿಯದು. ಉಳಿದ್ರೆ ಏನಾಗ್ತದ? ನಿಧಿಧ್ಯಾಸನ ಆಗ್ತದ. ಆಮೇಲೆ ತಮ್ಮ ಪದಾರ್ಥ ಶೋಧನದಲ್ಲಿ ಮುಳುಗಿರೋದು, ಸಮಾಧಿ, ಜ್ಞಾನ ಸಮಾಧಿ ಅಂತಾರ ಅದಕ್ಕೆ. ಶ್ರವಣ, ಮನನ, ನಿಧಿಧ್ಯಾಸನ ಇವೆಲ್ಲ ಏನು? ಧ್ಯಾನ ಧಾರಣ ಇದ್ದಂಗ. ಮತ್ತು ತತ್ವ ಪದಾರ್ಥ ಶೋಧನದೊಳಗೆ ಮುಳುಗದಂತಂದ್ರೆ ಸಮಾಧಿ ಇದ್ದಂಗದು. ಬೇರೆ ಯಾವ ವಿಚಾರನೂ ಇಲ್ಲ, ಕೇವಲ ಅದೇ ವಿಚಾರದಾಗೆ ಮುಳುಗಿಬಿಡೋದು. ಇದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ ಅಂದ್ರೆ ಗುರುಗಳ ಮುಖದಿಂದ ವೇದೋಕ್ತ ತತ್ವಮಸ್ಯಾದಿ ಮಹಾವಾಕ್ಯಗಳ ಶಬ್ದಗಳ ಅರ್ಥ. ಮಹಾವಾಕ್ಯಗಳ ಒಳಗೆ ಏನ್ ಶಬ್ದ ಅದಾವ ಆ ಶಬ್ದದ ಅರ್ಥ ಎಲ್ಲ ಕೇಳಿ ಅವುಗಳನ್ನ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ತತ್ವ ಪದಾರ್ಥ ಶೋಧನದಲ್ಲಿ ತೊಡಗಿದಾಗ ಇದು ಬ್ರಹ್ಮಜ್ಞಾನ ನಮ್ಗಾಗ್ತದೆ. ಬ್ರಹ್ಮಜ್ಞಾನ ಏನಿದು? ಎಲ್ಲಿ ಆಗ್ತದೆ? ಹೆಂಗಾಗ್ತದೆ? ಬ್ರಹ್ಮಜ್ಞಾನ ಅಂದ್ರೆ ಏನದು?
ಈಗ ನಾನು ನಿಮಗೆ ಮೊದಲು ಪರಿಚಯ ಇದ್ನೇನು? ನಿಮಗ ಮುಂಚೆ ಪರಿಚಯ ಇದ್ನೇನ್ರಿ? ನಡುವರ್ಗ ಪರಿಚಯ ಆಗಿನಿಲ್ಲ. ಇಲ್ಲಿ ಪರಿಚಯ ಆದ್ಮೇಲೆ ನನ್ನ ಹೆಸರು, ನಂದ ನಾಮರೂಪ, ಮತ್ತ ನಮ್ಮ ಊರ, ನಾ ಎಂತವದೀನಿ, ಹೆಂಗದೀನಿ ಅನ್ನೋದು ಏನು ನಿಮ್ಮಲ್ಲಿ ಒಂದು ಮಾಹಿತಿ ಅದಲ್ಲ. ನಿಮ್ಮಲ್ಲಿ ಒಂದು ನನ್ನ ಬಗ್ಗೆ ಒಂದು ಮಾಹಿತಿ ಅದ ಅಲ್ರಿ? ಆ ಮಾಹಿತಿ ಏನದು? ಏನದು ಮಾಹಿತಿ? ವೃತ್ತಿ. ಒಂದು ವೃತ್ತಿ ತಯಾರಾಗ್ಯದ, ಅಷ್ಟೇ. ಅದು ವೃತ್ತಿ. ಇದು ಬ್ರಹ್ಮಜ್ಞಾನ ಅನ್ನೋದು ಒಂದು ಎದರ ವೃತ್ತಿ? ಅಂತಃಕರಣದ ವೃತ್ತಿ. ವೃತ್ತಿ ಅಂತಂದ್ರೆ ಅಂತಃಕರಣದ ಒಂದು ಎಳೆ, ಪತಂಗದ ದಾರದ ಗತ್ಲೆ ನೇತ್ರದ್ವಾರ ಹೊರಗ ಹೋಗಿ ಹೊರಗಿನ ವಿಷಯಗಳನ್ನ ಗುರುತಿಸಿ ಮಾಡ್ಕೋತದಲ್ಲ, ಅದೇನದ ಪ್ರಮಾತ ಭಾಷ್ಯ. ಹೊರಗಿಂದ ಮಾಡೋದು ಪ್ರಮಾತ ಭಾಷ್ಯ. ಮತ್ತ ಒಳಗಿಂದೊಳಗೆ ಹೊರಗೆ ಯಾವ ವಸ್ತುಗಳು ಇಲ್ಲ, ಹೊರಗಿನ ಯಾವ ಘಟಾದಿಗಳು ಪಟಾದಿಗಳು ತಿಳ್ಕೊಂಡ್ರ ಅದು ಪ್ರಮಾತ ಭಾಷ್ಯ. ಮತ್ತ ನಿಮ್ಮ ಒಳಗೆ ನೀವು ಪಾಠ ಇವತ್ತ ಚಲೋ ಹೇಳಿದ್ರು, ಖುಷಿ ಆಯ್ತು ಅಂತೇಳಿ ಪಾಠ ಮುಗಿದ ಮೇಲೆ ನಿಮ್ಮೊಳಗೆ ನೀವು ಪಾಠ ನೆನೆಸ್ಕೊಂಡು ಖುಷಿ ಪಡ್ತೀರಿ. ಅದೆಲ್ಲ ಏನದಲ್ಲ, ಖುಷಿ ಪಟ್ಟಾಗ ಏನಾಗ್ತದ? ನಿಮ್ಮ ಅಂತಃಕರಣ ಏನ್ ಮಾಡ್ತದ? ಹೊರಗೋಗಿ ಯಾವ ವಸ್ತುವಿನಿಂದ ದುಃಖ ಇಲ್ಲದಕ್ಕ ತನ್ನೊಳಗೆ ತಾನೇ ಆಕಾರ ತಾಳ್ತದದು, ಸುಖಾಕಾರ. ಮತ್ತ ಹಿಡ್ಕೊಂಡು ಬೈದಿದ್ದೇವಂತಂದ್ರ ಅಯ್ಯೋ ಹಿಂಗ್ ಬೈದ್ಬಿಟ್ರಲ್ಲ ಅಂತೇಳಿ ಒಳಗೆ ದುಃಖಾಕಾರ ತಾಳ್ತದ. ತನ್ನೊಳಗೆ ತಾನೇ ಸುಖಾಕಾರ ದುಃಖಾಕಾರ ತಾಳಂತದೊಂದು ಶಕ್ತಿ ಅದ ಅದಕ್ಕೆ, ಅಂತಃಕರಣಕ್ಕ. ತನ್ನೊಳಗೆ ತಾನೇ ಸುಖಾಕಾರ ದುಃಖಾಕಾರ ತಾಳದಾಗ ಅದು ಒಳಗೆ ಏನಾಗ್ತದ? ಅದು ಸಾಕ್ಷಿ ಭಾಷ್ಯ ಅಂತಾರ ಅದಕ್ಕೆ. ಹೊರಗೆ ಹೋಗೋದಿಲ್ಲ, ಹೊರಗೆ ಹೋಗೋದಿಲ್ಲ. ವೃತ್ತಿಗೆ ಹೊರಗೆ ಹೋಗೋದೇ ಇಲ್ಲ. ಅದು ಒಳಗೆ ಕೂತಲ್ಲೇ ಏನೋ ಒಂದು ತಾನೇ ಕುದಿತಿರ್ತದ, ತಾನೇ ಉರಿತಿರ್ತದ. ಅದಕ್ಕೆ ಸಾಕ್ಷಿ ಭಾಷೆ ಅಂತಾರ. ನೇತ್ರದ್ವಾರ ಹೊರಗೆ ಹೋಗಿ ಇಲ್ಲ, ಅಲ್ಲಿ ಒಳಗೆ ಕೂತು ಗದ್ಲ ಮಾಡೋದು ಸಾಕ್ಷಿ ಭಾಷ್ಯ, ಪ್ರಮಾತ ಭಾಷ್ಯ. ಇವು ಏನದವ? ಯಾವುದೋ ಇನ್ನ ಒಂದೇನದ? ಸ್ಮೃತಿ ಜ್ಞಾನ. ಹಿಂದೆಂದೋ ಆಗಿ ಹೋಗಿದ್ದು ನೆನಪು ಮಾಡ್ಕೊಳ್ಳೋದು ಸ್ಮೃತಿ ಜ್ಞಾನ. ಏನಾಗ್ತದ ಇಲ್ಲಿ ಅಂತಂದ್ರ, ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ಹೊರಗಿನ ವಸ್ತುವಿನ ಆಕಾರ ತಾಳೋದು, ಅಲ್ಲಿ ಆಭಾಸ ಏನ್ ಮಾಡ್ತಾನ? ಈ ವಸ್ತು ಘಟ ಅದ, ಈ ವಸ್ತು ಪಟ ಅದ ಗುರುತಿಸ್ತಾನಲ್ಲ, ಅದು ಪ್ರಮಾತ ಭಾಷ್ಯ. ಅಲ್ಲಿನೂ ವೃತ್ತಿ ಕೆಲಸ. ಮತ್ತು ಒಳಗಿಂದ ಒಳಗೆ ಸುಖ ದುಃಖ ಆಕಾರ ತಾಳ್ತದಲ್ಲ ನಿಮ್ಮ ಅಂತಃಕರಣ. ಅದು ಹೊರಗಿನ ವಸ್ತು ಇಲ್ಲ, ಹೊರಗೆ ಎಲ್ಲಿ ಹೋಗಲ್ಲ, ಅಲ್ಲೇ ಕುತ್ತಲ್ಲೇ ಮಾಡ್ತದಲ್ಲ. ಅದು ತನ್ನೊಳಗೆ ತಾನೇ ಸುಖ ದುಃಖ ಅನುಭವಿಸೋದು ಯಾವ ಭಾಷೆ? ಅದು ಸಾಕ್ಷಿ ಭಾಷ್ಯ. ಮತ್ತ ತನ್ನೊಳಗೆ ತಾನೇ ಸುಖ ದುಃಖ ಅನುಭವಿಸೋದು ಅಲ್ಲದೆ ಹಳೀದು ಯಾವುದೋ ಈಗಿಲ್ಲ, ಆ ವಸ್ತುನೂ ಇಲ್ಲ, ವಿಷಯನೂ ಇಲ್ಲ, ಎಂದೋ ಆಗಿ ಹೋಗಿದ್ದು ನೆನಪು ಮಾಡ್ಕೊಳ್ಳೋದು ಸ್ಮೃತಿ ಜ್ಞಾನ. ಇದು ಆದ್ಮೇಲೆ ಮುಂದೇನಾಗ್ತದ? ಅದೇ ಅಂತಃಕರಣ ವೃತ್ತಿ
ಅಂತಃಕರಣ ವೃತ್ತಿ ಅದ ಇಲ್ಲ. ನಿಮ್ದು ಅಂತಃಕರಣ ವೃತ್ತಿ ಏನದಪ್ಪ ಅಂತಂದ್ರೆ ಸದ್ಗುರು ಏನ್ ಹೇಳಿ 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 ಏನ್ ತಯಾರು ಮಾಡ್ಯಾನ? ಅಹಂ ಬ್ರಹ್ಮಾಸ್ಮಿ ಅನ್ನುವ ಒಂದು ವೃತ್ತಿ ತಯಾರು ಮಾಡ್ಯಾನ ನಿಮ್ಮೊಳಗ. ಅದೇ ಅಂತಃಕರಣದಾಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿ ತಯಾರು ಮಾಡಿ ಆ ಅಹಂ ಬ್ರಹ್ಮಾಸ್ಮಿ ಅನುಭವಕ್ಕೆ ಬರಬೇಕಾದ್ರ ಕರ್ಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿ ಮತ್ತೇನ್ ಮಾಡ್ಬೇಕು? ವಿವೇಕ ವೈರಾಗ್ಯಾದಿ ಸಮಾಧಿ ಷಟ್ ಸಂಪತ್ತಿ ಮಾಡಿ ಮುಮುಕ್ಷತ್ವ ಹೊಂದಿ ಶ್ರವಣ ಮನನಾದಿಗಳನ್ನ ಮಾಡಿ ಅಹಂ ಬ್ರಹ್ಮಾಸ್ಮಿ ಅಂದ್ರೆ 7 ಸ್ಟೆಪ್ಗಳನ್ನ ದಾಟಿ ಆ ಅಂತಃಕರಣ ಎನ್ನುವ ಆಭಾಸ ಏನ್ ಮಾಡ್ತಾನೆ? ಇವೆಲ್ಲ ದಾಟಿದಾಗ ಏನಾಗ್ತಾನ? ಅಹಂ ಬ್ರಹ್ಮಾಸ್ಮಿ ಅನ್ನುವ ಅನುಭವ ಬರ್ತದವನಿಗೆ. ಆ ಅನುಭವ ಬಂದಾಗ ಬಗ್ಲಾಗ ಅದ್ರ ಬಗ್ಲಾಗ ಯಾರ ಕೂಟಸ್ಥದನ್ನ ಸಾಕ್ಷಿ ಅದನ್ನ ಅವನ ಬಗ್ಲಾಗ ಅವನು ಕೂಟಸ್ಥ ಸಾಕ್ಷಿ ಅದನ. ಇವನು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡಿಕೊಂಡು ಬ್ರಹ್ಮನೇ ಆದಾಗ ಏನಾಯ್ತಲ್ಲಿ? ಅಜ್ಞಾನ ಹೋಯ್ತು. ಅಜ್ಞಾನವಾದ್ಮೇಲೆ ಏನಾಯ್ತು? ಕೂಟಸ್ಥ ಮತ್ತು ಆಭಾಸನ ಮಧ್ಯದಲ್ಲಿರುವ ಉಪಾಧಿ ಹೋಯ್ತು. ಉಪಾಧಿ ಹೋಯ್ತಂದ್ರೆ ಆಭಾಸ ಹೋಗಿ ಏನಾದ? ಘಟವಾದ್ಮೇಲೆ ಘಟಾಕಾಶ ಹೋಗಿ ಏನಾಯ್ತ್ರಿ? ಘಟ ಇರೋ ತನಕ ಘಟಾಕಾಶ ಮಠಾಕಾಶ. ಘಟನೆ ಹೋದ್ಮೇಲೆ ಘಟಾಕಾಶ ಹೋಗಿ ಮಹಾಕಾಶ ಆಯ್ತು. ಹಂಗ ಅಜ್ಞಾನ ಎಂಬ ಉಪಾಧಿ ಹೋಗಿ ಆಭಾಸನೆ ಏನಾದ? ಕೂಟಸ್ಥನಾದ. ಹೌದಾ? 1 ಕಿಲೋ ಬಂಗಾರ, ಅರ್ಧ ಕಿಲೋ ಬಂಗಾರ ಹಂಗೆ ಇಟ್ಟಿರಿ. ಒಂದು ಅರ್ಧ ಕಿಲೋ ಬಂಗಾರದಾಗ ಏನ್ ಮಾಡಿರಿ? ಒಂದು ಆಭರಣ ಮಾಡಿರಿ. ಆಭರಣ ತೊಟ್ಕೊಂಡು ಸಾಕಾಗಿ ಏನ್ ಮಾಡಿದ್ರಿ? ಕಡೆಗೆ ಒಂದಿನ ಮತ್ತೆ ಅದನ್ನ ಕರಗಿಸಿ ಬಿಟ್ರಿ. ಆಭರಣ ಕರಗಿಸಿದ ಕೂಡಲೇ ಮತ್ತೇನಾಯ್ತು? ಮೂಲ ಬಂಗಾರ ಆಗಿಬಿಡ್ತು. ಒಂದು ಅರ್ಧ ಕಿಲೋ ಬಂಗಾರ ಅದ, ಮತ್ತೆ ಇದು ಒಂದು ಅರ್ಧ ಕಿಲೋ ಬಂಗಾರ ಕೂಡಿ ಮತ್ತೆ 2 ಕೂಡಿ ಒಂದೇ ಬಂಗಾರ ಅಂತೀರಿ. ಹಂಗಾಗ್ತದ. ಇದು ಏನಾಗ್ಯದ? ಒಂದು ಮಗು ಎಲ್ಲ ಕಡೆ ಆಟ ಆಡ್ಕೊಂಡು ಎದ್ರಾಗ ಬಿಜಿ ಇದ್ರು ಇಬ್ರು ಗಂಡ ಹೆಂಡತಿ ಅಂದ್ರ ಒಂದು ಚಲೋ ಫಂಕ್ಷನ್ಗೆ ಹೋಗೋದಕ್ಕೆ ತಯಾರಿದಾಗಿದ್ರು. ಚಂದ ಡ್ರೆಸ್ ಹಾಕೊಂಡು ಚಂದ ಸೀರೆ ಉಟ್ಕೊಂಡು ಫಂಕ್ಷನ್ಗೆ ಹೋಗ್ಬೇಕಂತ ಅವರಿಬ್ರು ಬಂದು ತಯಾರಾಗ್ಲಕತ್ತಾರ. ಈ ಕೂಸು ಮಗು ಏನ್ ಮಾಡ್ಬಿಟ್ಟದ? ಎಲ್ಲೋ ಹೋಗಿ ಗಾರ್ಡನ್ದಾಗ ಆಟ ಆಡಿ ಎಲ್ಲ ಕೆಸರ ನೀರ ಮೈ ತುಂಬ ಮಾಡ್ಕೊಂಡು ರಾಡಿ ಮಾಡ್ಕೊಂಡು ಬಂದ್ಬಿಡ್ತು. ಇಬ್ರು ಇವರು ಡ್ರೆಸ್ ಹಾಕೊಂಡು ತಯಾರಾಗ್ಯಾರ. ಇಬ್ರು ಹಿಂಗ ತಯಾರಾದತ್ನಾಗ ಆ ಹೊಲಸಾದ ಮಗು ಸಮೀಪಕ್ಕೆ ಬಂದಾಗ ಅವ್ರ ಅಪ್ಪನ ಬಳಿ ಹೋಗ್ತದ. ಅಪ್ಪ ಅಂತೇಳಿ ನಡೆ ಕಡೆ ಅಂತ ಹೊಲಸ್ ಎಲ್ಲಿ ಹೊಲಸ ಹಚ್ಕೊಂಡು ಬಂದಿದೆ, ಏನ್ ಮಾಡಿ ನಡೆ ಕಡೆ ಬೆದರಿಸ್ತಾನ. ಮುಂದೇನಾಯ್ತು? ಅದು ಯಾರ ಬಲ್ಲಿ ಹೋಗ್ಬೇಕು? ಅಪ್ಪ ಹಚ್ಚುಗಳಿಲ್ಲ ಅಂತಾರೆ. ಅದು ಅವ್ರ ಅಮ್ಮನ ಬಲ್ಲಿ ಆಯ್ತು. ಅವ್ರ ಅಮ್ಮ ಏನ್ ಮಾಡಿದಳು? ನಡೆ ಕಡೆ ಅದಳೇನು? ಅಕ್ಕಿ ಏನ್ ಮಾಡ್ತಾಳ? ಕರ್ಕೊಂಡು ಅದನ್ನು ಸ್ವಚ್ಛ ಮಾಡಿ ಹಂಗೋ ಒಂದು ಕ್ಲೀನ್ ಮಾಡಿ ಅದನ್ನ ತಯಾರು ಮಾಡ್ತಾಳ. ಅದಕ್ಕೆ ತಯಾರು ಮಾಡಿ ಪೌಡರ್ ಎಲ್ಲ ಏನೇನು ಕಾಡಿಗೆ ಹಚ್ಬೇಕು ಎಲ್ಲ ಹಚ್ಚಿ ಚಂದ ಡ್ರೆಸ್ ಹಾಕಿ ಎಲ್ಲ ಮಾಡ್ತಾಳ. ಅದನ್ನು ತಯಾರು ಮಾಡಿ ಕರ್ಕೊಂಡು ಹೋಗ್ಬೇಕ. ಕರ್ಕೊಂಡು ಹೋದ್ರ ಅವಾಗ ಅವ್ರ ಅಪ್ಪನ ಬಳಿ ಓದ್ತದ ಹುಡುಗ. ಆದಾಗ ಅವ್ರ ಮಗ ಅಪ್ಪ ಏನಂತಾನ? ಅವಾಗ ಕೂಸು ಸ್ವಚ್ಛ ಇದ್ದಾಗ, ಬಾರಪ್ಪ ನನ್ನ ಮಗನೇ ಅಂತ ನಾವು. ಅವಾಗ ನನ್ನ ಮಗ ಅಂತ ನಾವು ಅವಾಗ ಹಡಿಚಿ ಅನ್ನಂಗಿಲ್ಲ ನಾವು.
ಹಂಗ ಕೂಟಸ್ಥ, ಆಭಾಸ, ಗುರು ಅಂತ ಮೂವರು ಅದಾರ ಇಲ್ಲಿ. ಗುರು ಅಂದ್ರ ತಾಯಿ ಇದ್ದಂಗ, ಆಭಾಸ ಅಂತಂದ್ರೆ ಮಗು ಇದ್ದಂಗ, ಸಂಸಾರ ಅಂತಂದ್ರೆ ಕೆಸರಿದ್ದಂಗ, ಕೂಟಸ್ಥ ಅಂದ್ರೆ ಅಪ್ಪ ಇದ್ದಂಗ. ಆಭಾಸ ಸಂಸಾರದ ಕೆಸರು ಹಚ್ಕೊಂಡು ಬ್ರಹ್ಮನ ಬಲ್ಲಿ ಹೋಗ್ತೀನಿ ಅಂದ್ರೆ ಗೆಟ್ ಔಟ್ ಅಂತ ನಾವು. ಅಜ್ಞಾನ ಆವರಣ ಏನೇನದವ ಅವೆಲ್ಲ ಒಳಗೆ ಇಟ್ಕೊಂಡ್ಕೆ ಅಲ್ಲಿ ಹೋದ್ರೆ ನಡೆ ಹೊಲ್ಸ ನಡೆ ಕಡೆ ಅಂತ ನಾವು. ಶುದ್ಧ ಬ್ರಹ್ಮ ಯಾವಾಗ ತಾಯಿ ಬಲ್ಲಿ ಅಂದ್ರೆ ಗುರುವಿನ ಬಲ್ಲಿ ಬಂದಾಗ ಆ ಅಜ್ಞಾನ ಆವರಣ ಅವೆಲ್ಲಾನು ನಿವೃತ್ತಿ ಮಾಡಿ ಅದಕ್ಕೆ ಸ್ವಚ್ಛ ಮಾಡಿ ಪರಮಾತ್ಮನ ಬಳಿಗೆ ಹೋಗ್ಲಿಕ್ಕೆ ಯೋಗ್ಯ ಮಾಡುವಂತ ಕೆಲಸ ಗುರುವಿನ ಕೆಲಸ. ಆ ರೀತಿಯಾಗಿ ತಯಾರು ಮಾಡಿದಾಗ ಅಪ್ಪನು ಸ್ವಚ್ಛ, ಮಗನು ಸ್ವಚ್ಛ, ಇಬ್ರು ಸಚ್ಚಿತ್ತಾನಂದ ಸ್ವರೂಪರಿದ್ದಾಗ ಒಬ್ರಿಗೊಬ್ರು ಬೆರೀತಾರ. ಒಬ್ಬರು ಹೊಲಸಿದ್ದು ಇನ್ನೊಬ್ರು ಸ್ವಚ್ಛ ಇದ್ದಾಗ ಬೆರೆಯಂಗಿಲ್ಲ. ತಿಳಿತ್ರ? ಹಾ, ಮತ್ತೆ ಬರೀ ಕೂತ್ ಕಥೆ ಹೇಳಿದ್ರೆ ಆಗ್ತದ? ಅದು ಜ್ಞಾನದಿಂದ ಮೋಕ್ಷ ಆಗ್ತದ ಕರೆ. ಜ್ಞಾನದಿಂದ ಮೋಕ್ಷ ಆಗೋದು ಬೇರೆ. ಮತ್ತ ಜ್ಞಾನ ಆಗ್ಬೇಕಾದ್ರೆ ಕರ್ಮ ಉಪಾಸನೆ ಮಾಡಬೇಕಲ್ಲ. ಕರ್ಮ ಉಪಾಸನೆ ಮಾಡ್ಲಾರ್ದೆ ಕೂತ್ ಕಥೆ ಹೇಳಿದ್ರೆ ಜ್ಞಾನ ಏನಾಗ್ತದೆ? ಅಂತಃಕರಣ ಹದನೇ ಇಲ್ಲ, ಅದು ನಿರ್ಮಲ ಇಲ್ಲ, ನಿಶ್ಚಲ ಇಲ್ಲ. ಹದವಾದ ಅಂತಃಕರಣದಲ್ಲಿ ಜ್ಞಾನ ಆಗ್ತದೆ. ಜ್ಞಾನ ಆದ್ಮೇಲೆ ಮೋಕ್ಷ ಆಗ್ತದೆ. ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ಆಡ್ಬಿಟ್ರು. ಆ ಜ್ಞಾನ ಹೆಂಗ್ ಸಾಧನೆ ಮಾಡಬೇಕು, ಹೆಂಗ್ ಅದನ್ನು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿದ ಜ್ಞಾನ ಹೆಂಗ ಉಳಿಸ್ಕೋಬೇಕು, ಅದು ಹೆಂಗ್ ಅನುಭವ ತರ್ಕೋಬೇಕನ್ನೋದು ಬಿಟ್ಬಿಟ್ರು. ಎಲ್ಲಿ ಲೋಪ ಆಗ್ಯದ ಗೊತ್ತಾಗ್ಯದ ಈಗ ನಿಮಗೆ. ನೆಕ್ಸ್ಟ್ ಅಪರೋಕ್ಷ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರಗಳಿವೆ? ಮೂರನೇ ಪ್ರಶ್ನೆ, ಹೌದಲ್ರಿ? ಅಪರೋಕ್ಷ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಅದಾವ? ಹೇಳ್ರಿ. ಒಂದು ಸದೃಢ, ಇನ್ನೊಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಈಗ ಎರಡರಾಗ ಒಂದ್ರ ಕಡೆಗೆ ಹೋಗ್ಬೇಕು. ಏನು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಸಂಪೂರ್ಣ ತಿಳ್ಕೊಂಡು ಆಮೇಲೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಹೋಗ್ಬೇಕು. ಈಗ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ಓದ್ರಿ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು? ಬುಕ್ ಅದ ಇಲ್ಲ, ಓದ್ರಿ. ಮತ್ತ ಮುಂದಿನ ಉತ್ತರ ಅಸಂಭಾವನಾ ಮತ್ತು ಅದೃಢ ಪರೋಕ್ಷ ಬ್ರಹ್ಮಜ್ಞಾನವೆಂದರೇನು? ಉತ್ತರ: ಅಸಂಭಾವನಾ ಮತ್ತು ವಿಪರೀತ ಭಾವನೆಗಳ ಸಮೇತವಾಗಿ ಆಗಿರುವ ಬ್ರಹ್ಮ ಮತ್ತು ಆತ್ಮನ ಏಕತ್ವದ ನಿಶ್ಚಯವನ್ನೇ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವೆನ್ನುತ್ತಾರೆ. ಮುಂದೆ ಕುಂತು ತಲೆ ಹಾಕ, ಮುಂದೆ ಕೂತು ತಲೆ ಹಾಕದು. ಈಗ ಸಣ್ಣ ಕೂಸಿನ ತಗೊಂಡು ತಾಯಿ ಮತ್ತ ಗುರುವಿನ ಬಲ್ಲಿ ಯಾವ ರೀತಿ ಅದು ಬೆಳೆದು ದೊಡ್ಡದಾಗ್ತದ, ಸ್ವಚ್ಛ ಆಗ್ತದ ಅಂತ ಹೇಳಿರಲ್ಲ. ಈಗ ನೀವು ಏನ್ ಮಾಡಬೇಕಪ್ಪ, ಒಂದು ಸೂಚನೆ ಪಾಲನೆ ಮಾಡಬೇಕಾಗ್ಯದ. ಏನಂತಂದ್ರೆ, ಎಲ್ಲಿ ಜ್ಞಾನದ ಕೆಲಸ ಇರ್ತದ, ಎಲ್ಲಿ ಜ್ಞಾನದ ಸತ್ಸಂಗ ಇರ್ತದ, ಎಲ್ಲಿ ಜ್ಞಾನದ ಗುರುಗಳ ದರ್ಶನ ಭೇಟಿ ಮಾಡಬೇಕಾಗಿರ್ತದ, ಏನ್ ಮಾಡ್ಬೇಕಲ್ಲಿ? ಎದಕ್ ಬರ್ಬೇಕು ಗುರುಗಳ ಬಲ್ಲಿ? ಏನ್ ಕೂತು ಸಂಸಾರ ಕತೆ ಹೇಳಕ? ಏನಾರ ಜೀವನದಾಗ ಮುಂದೇನ ಆಗ್ಬೇಕಾದ ಗುರಿಗಳು ಅವುದ್ರ ಬಗ್ಗೆ ಚರ್ಚೆ ಮಾಡ್ಲಕ್ಕ?
ಹಿಂದಾಗಿದ್ದೇನ್ರ ದುಃಖ ಅನುಭವಿಸ್ಲಕ್ಕ ಎದಕ್ಕೆ ಬರ್ಬೇಕು? ಅಜ್ಞಾನ ನಿವೃತ್ತಿಗಾಗಿ ಬ್ರಹ್ಮಜ್ಞಾನದ ಒಂದು 4 ವಿಚಾರಗಳನ್ನ ಹೇಳುವುದಕ್ಕ ಕೇಳುವುದಕ್ಕ ಇಬ್ರು ಪ್ರತ್ಯಕ್ಷವಾಗಿ ಎದುರ ಬಿದ್ರ ಕೂತು ಚರ್ಚೆ ಮಾಡೋದಕ್ಕೆ ಬರ್ಬೇಕು. ಹೌದಾ ಇಲ್ಲ? ಗುರು ಶಿಷ್ಯರ ಮಧ್ಯೆ ಸಂಗಮದಲ್ಲಿ ಏನಿರ್ಬೇಕು? ಜ್ಞಾನನೇ ಉದ್ದೇಶ ಇರಬೇಕು. ಏನಾಗ್ತದ? ಒಂದು 10 ವರ್ಷದ ಒಳಗಿನ ಮಕ್ಕಳು ಇದ್ದು ಅಂದ್ರ ಅಂತವ್ರ ಮನೆಗೆ ಹೋಗ್ಬಾರ್ದು. ಅವು ಏನು ಮಾತಾಡ್ಲಿಕ್ಕೆ ಬಿಡಂಗಿಲ್ಲ. ಮತ್ತು ಗುರುವಿನ ಬಳಿ ಬಳಬೇಕಾದ್ರೂ ಒಂದು 10 ವರ್ಷದ ಒಳಗಿನ ಮಕ್ಕಳನ್ನ ತರಬಾರ್ದು, ಅವಕ್ಕೆ ಹಿಡ್ಕೊಂಡ್ ಬರಬಾರ್ದು. ಒಂದು 8-10 ವರ್ಷನೂ ಸಣ್ಣ ಮಕ್ಕಳಿದ್ದು 3 ವರ್ಷ 5 ವರ್ಷ 4 ವರ್ಷ 8 ವರ್ಷ ಅಂದ್ರ ಅಂತವಕ್ಕ ಹಿಡ್ಕೊಂಡ್ ಬರಬಾರ್ದು. ಹಿಡ್ಕೊಂಡ್ ಬಂದ್ರೆ ಅವು ಏನ್ ಮಾಡ್ತಾವ? ಬರೀ ತಮ್ಮದೇ ನೋಡುತ್ತ ಅವ್ರದೇ ಒಂದು ಶೋ ಮಾಡ್ತಾವ. ಜ್ಞಾನದ ಕೆಲಸ ಬರೋಬ್ಬರಿ ಆಗಲ್ಲ. ಮತ್ತೆ ಎಲ್ಲಾರು ಒಂದು 10 ವರ್ಷದ ಒಳಗಿನ ಮಕ್ಕಳಿದ್ದು ಅಂತಂದ್ರೆ ಅವ್ರಿಗೆ ಹೋಗಿ ಏನಾರ ಹೇಳಬೇಕು ಅಂದ್ರ ಅವು ಬರೀ ಕೈಯ ಕುಯ್ಯ ಅನ್ಕೋತ ಅವು ಮಾತಾಡಿಸ್ಲಿಕ್ಕೆ ಬಿಡಂಗಿಲ್ಲ. ಅವು ಏನು ತಿಳ್ಕೊಳಕ್ಕೂ ಬಿಡಲ್ಲ, ತಿಳಿಸ್ಲಕ್ಕೂ ಬಿಡಲ್ಲ. ಹಿಂಗಾಗಿ ಅವು ಇದ್ದಲ್ಲಿ ನಾವು ಹೋಗಬಾರ್ದು, ನಾವಿದ್ದಲ್ಲಿ ಅವಕ್ಕ ತರಬಾರ್ದು, ದೂರ ಇಡ್ಬೇಕು. ಅವಕ್ಕ ಅವ್ ಹಡದವ್ರ ಜಳಸ್ಲಿ. ಅವ್ರ ಸರ್ಕಸ್ ನಮ್ಮ ಮುಂದೆ ಏನದು? ಎದಕ್ ಬೇಕದು? ಸುಮ್ಮ ಕೂಡಂಗಿಲ್ಲ, ಗದ್ದಲ ಮಾಡ್ತಾವ. ನಮಗೂ ಹೆಂಗೋ ಬೇಕು ಏನೋ ಸಾಮಾನುಗಳು ಎಲ್ಲೆಲ್ಲ ಇಟ್ಕೊಂಡಿರ್ತೀವಿ, ಅವು ಎಲ್ಲ ಎಚ್ಚೆತ್ತು ಆ ಕಡೆ ಈ ಕಡೆ ಡಿಸ್ಟರ್ಬ್ ಮಾಡ್ತಾವ. ಏನ್ ಮಾಡ್ಬೇಕು ಹಿಂಗಾದ್ರ? ಅದಕ್ಕೊಂದು ಏನ್ ಮಾಡ್ಬೇಕು? ಸ್ವಲ್ಪ ಹುಷಾರಾಗಿರ್ಬೇಕು. ಬಾಯಿ ತೆರ್ಕೊಂಡು ಹೋಗ್ಬಾರ್ದು. ಸಣ್ಣ ಹುಡುಗರನ್ನ ಬೆನ್ನೆತ್ತಿ ಅದಕ್ಕೆ ಸಪ್ರೇಟ್ ಟೈಮ್ ಕೊಡ್ರಿ, ಬೇಡನಲ್ಲ. ಆ ಸಪ್ರೇಟ್ ಟೈಮ್ ಕೊಟ್ಟು ಅವ್ರ ಸಂಗಟ ಆಟ ಆಡ್ರಿ, ಮಾತಾಡಿಸ್ರಿ, ಹೊರಗೆ ಕರ್ಕೊಂಡು ತಿರುಗಾಡ್ರಿ. ಸಣ್ಣ ಮಕ್ಕಳಿಗೆ ಕರ್ಕೊಂಡು ತಿರುಗಾಡಿದ್ರೆ ಅವು ಮಾಡುವ ಅಜ್ಞಾನದ ಒಂದು ಏನ್ ಮಾಡ್ತಾವ? ಮುಗ್ಧತನದ ಕೆಲಸ, ಮುಗ್ಧತನದ ಮಾತಾಡ್ತಿರ್ತಾವಲ್ಲ, ಅವುಗಳಿಂದ ನಮ್ದು ಪೇಷನ್ಸ್ ಹೆಚ್ಚಾಗ್ತವ. ಅವ್ರ ಜೊತೆಗೆ ಇರೋದ್ರಿಂದ ನಮ್ದು ಪೇಷನ್ಸ್ ಹೆಚ್ಚಾಗ್ತದೆ. ನಮ್ಮ ಪೇಷನ್ಸಿಗೆ ಅವ್ರ ಚಾಲೆಂಜ್ ಇರ್ತಾರ. ಅವೇನು ಸಣ್ಣ ಅಲ್ಲ, ವೇಸ್ಟ್ ಅಲ್ಲವು. ಆದ್ರ ಜ್ಞಾನದ ಕೆಲಸಕ್ಕೆ ಅವು ಪ್ರತಿಬಂಧಕ. ಅವು 10 ವರ್ಷದ ಒಳಗಿನ ಮಕ್ಕಳು ಅವು ಏನು ಮಾಡ್ಲಕ್ ಬಿಡಂಗಿಲ್ಲ. ಅವು ಬರೀ ನನ್ನೇ ನೋಡಂತವು. ಅದಕ್ಕೆ ಎಲ್ಲರೇ ಯಾರ ಮನೆಗಾರ ಹೋಗ್ಬೇಕಾದ್ರೆ ಅಲ್ಲಿ ಒಂದು 10 ವರ್ಷದ ಒಳಗಿನ ಮಕ್ಕಳಿತ್ತು ಅಂದ್ರೆ ಅವ್ರ ಮನೆಗೆ ಹೋಗಂಗಿಲ್ಲ. ಮತ್ ನಂಬಲ್ಲಿ ಯಾರ್ಯಾರು ಬಂದ್ರೆ ಸಣ್ಣ ಹುಡುಗರಿಗೆ ತರ್ಲಕ್ ನಾ ಬಿಡಂಗೇ ಇಲ್ಲ. ಅಲ್ಲೇ ಇರ್ಲಿ, ನಿಂಬಲ್ಲೇ ಇರ್ಲಿ, ಅವಕ್ಕೆ ಅಲ್ಲೇ ಬಿಟ್ಟು ಬರ್ರಿ ಅಂದ್ಬಿಡ್ತೀನಿ. ಏನು ಜ್ಞಾನದ ಕೆಲಸ ಆಗಂಗಿಲ್ಲ. ಡಿಸ್ಟರ್ಬನ್ಸ್ ಏನೇನೂ ಆಗಂಗಿಲ್ಲ. ಇದನ್ನ ಪಾಲನೆ ಮಾಡ್ಬೇಕು. ಆ ಮಗು ಅಂತ ಹೇಳಿದ್ನಲ್ಲ, ಅದ್ರ ಸಲುವಾಗಿ ಅದು ಹೇಳ್ಬೇಕಾಯ್ತು ನನಗೆ. ನಿಷ್ಕಾರುಣ್ಯವಾಗಿ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಇರ್ಬೇಕು. ಸತ್ಸಂಗಕ್ಕೆ ಬರ್ತೀವಿ ಅಂತ ಅಂದ ಕೂಡ್ಲೇನೆ ನಾಳೆ 4ನೇ ತಾರೀಕು ಯಾವ್ದಾರ ಒಂದು 10 ವರ್ಷದ ಒಳಗಿನ ಕೂಸಿಂತಂದ್ರೆ ಅದರದೇ ಕುಂಡಿ ತೊಳ್ಕೊತ ಓಡಾಡ್ಬೇಕಾಗ್ತದ ಹೊರತು ಬೇರೆ ನಿಮ್ ಸತ್ಸಂಗ ಕೆಲಸ ಆಗಂಗೇ ಇಲ್ಲ. ಅಲ್ಲಿ ನಡದಲ್ಲಿ ಏನ್ ಮಾಡ್ತಾರ? ನಿನ್ ಕೂಸಿನ ತಗೊಂಡು ಎದ್ದು ಹೊರಗೋಗಂತಾರ. ಬೇಕಾ ಅದನ್ನ ತಗೊಂಡು ಬಂದು ಹಿಂಗ್ ಮಾಡೋದು ಅನಿಸ್ಕೊಳ್ಳೋದು? ಅದಕ್ಕೆ ಎಲ್ಲಿ ಬಿಡಕ್? ಅವ್ರು ಹಡದಿರ್ತಾರ, ಅವ್ರ ತಾಯಿದೇವ್ರು ತಂದೆದೇವ್ರು, ಅವ್ರು ಇಟ್ಕೊಂಡು ಏನ್ಯಾಕೆ ಮಾಡಲ್ರಿ. ಅದು ಒಂದು 10 ವರ್ಷ ಆಗೋ ತನಕ ಅವ್ರ ಮನೆಗೂ ಹೋಗಬಾರ್ದು, ಅವ್ರಿಗೆ ನಮ್ಮ ಮನೆಗೆ ಬರ್ಲಕ್ಕ ಬಿಡಬಾರ್ದು. ಅವ್ರು ನಿಮ್ಮಲ್ಲೇ ನೀವು ಇದ್ದು ಬೆಳೆಸ್ಕೊಂಡು ಆಮೇಲೆ ಅವ್ರು ಸೀರಿಯಸ್ ಆಗಿ ಕುಂತು ಕೇಳಂಗ ಹೇಳಂಗ ಆದಾಗ ತಗೊಂಬರ್ಬೇಕು. ಯಾವಾಗ ಈ ಜ್ಞಾನದ ಕೆಲಸ, ಗುರುವಿನ ದರ್ಶನ, ಗುರುವಿನ ಹತ್ರ ಜ್ಞಾನದ ಚರ್ಚೆ ಏನು ಮಾಡ್ಲಕ್ಕಂತ ಬಂದಾಗ ಬೇರೆ ಟೈಮ್ನಾಗ ಬರ್ಲಿ. ಬೇರೆ ಟೈಮ್ನಾಗ ಅವರು ಬೇಕು, ಇವರು ಬೇಕು, ಎಲ್ಲರೂ ಬೇಕು. ಜ್ಞಾನದ ವಿಷಯದಲ್ಲಿ ಎಲ್ಲರೂ ಗಾಂಭೀರ್ಯ ಮೇಂಟೈನ್ ಮಾಡಬೇಕು, ರೆಸ್ಪೆಕ್ಟ್. ಅದು ಆಯ್ತು. ನೆಕ್ಸ್ಟ್ ಹೇಳ, ಮುಂದಿನ ಹೇಳ. ಗೊತ್ತಾಯ್ತಾರೆ ಅದು? ಅವು ಯಾವ ನಮ್ಮನೇನೂ ಇರಲಿ, ಬೇರೆಯವ್ರ ಮನೆಯವೇ ಇರಲಿ, ಯಾವಿದ್ರೂ ಸಹಿತ ಬ್ಯಾನ್. ಜ್ಞಾನದ ಕಾರ್ಯದಲ್ಲಿ ಅವ ಒಳಗೆ ಎಂಟ್ರಿ ಇಲ್ಲ.
ಯಾರೇ ಇರಲಿ, ಮುದುಕರಿರ್ಬೋದು, ಯುವಕರಿರ್ಬೋದು, ಬಾಲಕರಿರ್ಬೋದು, ಬ್ರಹ್ಮಜ್ಞಾನದ ಪಾಠಕ್ಕೆ ಪ್ರತಿಬಂಧಕ ಆಗುವಂತ ಯಾವುದೇ ವ್ಯಕ್ತಿ ಇರಲಿ, ಅವ್ರನ್ನ ದೂರ ಇಡ್ಬೇಕು, ಒಳಗಾಲ ಮಾಡಬಾರ್ದು. ಡಿಸ್ಟರ್ಬ್ ಮಾಡ್ಬೇಕನ್ನ ಅವ್ರು ಬಹಳ ಮಂದಿ ಇರ್ತಾರೆ. ಅಂತವ್ರಿಗೆ ಅವಕಾಶ ಕೊಡಬಾರ್ದು. ಅದಕ್ಕೆ ಏನಂತಾರೆ, ಸ್ವಚ್ಛವಾದ ಜಾಗ ಅಂತಂದ್ರೆ ಬರೀ ಕಸ ಹುಡ್ಕೊಂಡು ಕೂಡೋದಲ್ಲ, ಇವೆಲ್ಲಾನು ಸ್ವಚ್ಛ. ಇವು ಯಾವ ಡಿಸ್ಟರ್ಬ್ ಮಾಡಂತ ಎಲಿಮೆಂಟ್ಗಳು ಅಲ್ಲಿ ಬರ್ಲಾರ್ದಂಗೆ ಇರೋದಕ್ಕೆ ಸ್ವಚ್ಛ ಅಂತಾರೆ. ಸ್ವಚ್ಛ ಅಂತಂದ್ರೆ ಇದನ್ನು ಬರ್ತದ ನೋಡ್ರಿ, ಗದ್ದಲ ಮಾಡೋರು ಯಾರು ಇರ್ಲಾರ್ದಂಗಿರ, ಡಿಸ್ಟರ್ಬ್ ಮಾಡ್ಲಾರ್ದಂಗಿರ. ನಮ್ಮ ಅಣ್ಣನ ಮಗಳು ಮಕ್ಕಳಿದ್ದರು ಶಾಪುರದಾಗ ಹೋಗಿದ್ದೆವು. 1 ತಾಸು ಕೂತ್ರು, 1 ತಾಸನ ಬರೀ ಅವದ್ರದೇ ಕುಯ್ಯ ಕುಯ್ಯ ಕುಸು ಕುಸು. ಅವ್ರೇನು ಏನಂತಿ, ಏನ್ ಬೇಕು, ಏನ್ ಮಾಡ್ಬೇಕು, ಏನ್ ತಿಂತಿ, ಬರೀ ಅವದ್ರದೇ. ಇವು ಹುಡುಗರು ದೊಡ್ಡವಾಗತ್ತಾನ, ನಿಮ್ಮ ಮನೆಗೆ ಬರಂಗಿಲ್ಲ ಅಂತ ಹೇಳಿ ಬಂದು. ಆಮೇಲೆ 10 ವರ್ಷನೂ ಆಗ್ಯಾವ, ದೊಡ್ಡ ಆಗ್ಯಾವ, ಆರಾಮ್ ತಮ್ಮ ತಾವು ಕೂತ್ ಬರ್ಕೋತ ಓದ್ಕೋತ ಕುಂದ್ರಂಗಾಗ್ಯಾವ, ಬಾರಪ್ಪ ಅಂದ್ರೆ ಅವಾಗ ಹೋಗಿ ಏನ್ ಎಲ್ಲಿ ಹೋಗಲ್ಲ, ಏನಾಗಲ್ಲ. 1-8 ವರ್ಷನೂ ಆಗ ತನಕ ಸುಮ್ಮ ಹೌದ್ರಲಿಂದ ದೂರ ಇರೋದು ಚಲೋ ಆಕ. ಜ್ಞಾನದ ಕೆಲಸಗಳು ಏನೇನೂ ಆಗಲ್ಲ. ಡಿಸ್ಟರ್ಬೆನ್ಸ್ ಜ್ಞಾನದಲ್ಲಿ ಅವ್ರದ್ದು ಡಿಸ್ಟರ್ಬೆನ್ಸ್ ಬಹಳ. ಇಲ್ಲಿ ಏನದ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು ಅಂದ್ರೆ ಅಸಂಭಾವನ ದೋಷ ಮತ್ತು ವಿಪರೀತ ಭಾವನ ದೋಷಗಳನ್ನ ಮತಿಯಲ್ಲಿಟ್ಟುಕೊಂಡು, ಅಂದ್ರೆ ದೋಷ ಸಮೇತ ಜೀವ ಬ್ರಹ್ಮರ ಏಕತ್ವದ ನಿಶ್ಚಯ ಮಾಡ್ಕೊಳ್ಳೋದು. ಒಳಗ ಇಟ್ಕೊಂಡು ಕೂತಾನ ಏನು, ಅಸಂಭಾವನ ದೋಷ ಮತ್ತ ವಿಪರೀತ ಭಾವನ ದೋಷ. ಅಸಂಭಾವನ ದೋಷದಾಗ 2 ರೀತಿ, ಒಂದು ಪ್ರಮಾಣಗತ, ಇನ್ನೊಂದು ಪ್ರಮೇಯಗತ. ಪ್ರಮಾಣಗತ ದೋಷ ಏನಂತಂದ್ರೆ ಶಾಸ್ತ್ರ, ನೀವು ಯಾವ ಶಾಸ್ತ್ರವನ್ನು ಹಿಡ್ಕೊಂಡು ಕುಂತೀರಿ ಅದರ ಬಗ್ಗೆ ಶ್ರದ್ಧೆ ಇಲ್ಲ, ಅದರ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ. ಅದು ಏನ್ ಹೇಳ್ತದ, ಜೀವ ಬ್ರಹ್ಮರ ಏಕತ್ವ ಹೇಳ್ತದೋ ಗೊತ್ತಿಲ್ಲ, ಜೀವ ಬ್ರಹ್ಮರ ಭೇದ ಹೇಳ್ತದೋ ಗೊತ್ತಿಲ್ಲ. ಹಿಂಗಾಗಿ ಅಲ್ಲೇನಾಯ್ತು, ಪ್ರಮಾಣಗತ ಸಂಶಯ. ಈ ಗ್ರಂಥ ಏನ್ ಹೇಳ್ತದ, ಸಿದ್ಧ ಸಿದ್ಧಾಂತ ಶಿಖಾಮಣಿ ಅಲ್ಲೊಂದು ಇಲ್ಲೊಂದು ಶ್ಲೋಕ ತಿಳ್ಕೊಂಡು ಓದಿದ್ಮೇಲ ಮುಂದದು ಆ ಗ್ರಂಥ ಏನ್ ಹೇಳ್ತದ. ಈಗ ವಿಚಾರ ಸಾಗರ ಇಟೆಲ್ಲ ತಿಳ್ಕೊಂಡ್ಮೇಲೆ ಇಡೀ ಬ್ರಹ್ಮಾಂಡನೇ ಹೇಳ್ತದ ನಂಗೆ ಕಾಣಿಸ್ತಿತ್ತು ನಿಮಗೆ. ಈಗೇನಾಗ್ಯದ, ನಿಮ್ಮ ಸಾಧನೆ ಒಂದು ಭಾಗ ಜ್ಞಾನ ಯೋಗ ಸಾಧನೆ, ಅದರೊಳಗೆ ಕರ್ಮ ಉಪಾಸನೆ ಸಾಧನೆಗಳ ಬಗ್ಗೆ ಉಲ್ಲೇಖ ಇಲ್ಲ. ಅದಕ್ಕೆ ಈ ಶಾಸ್ತ್ರದ ಬಗ್ಗೆ ನಿಮಗೆ ಗೊತ್ತಾಯ್ತು ಏನದ ಇದರದು ಯೋಗ್ಯತೆ. ಅದೇ ರೀತಿ ಸಿದ್ಧಾಂತ ಶಿಖಾಮಣಿ ಅಥವಾ ವಚನ ಸಾಹಿತ್ಯ ಅಥವಾ ಭಗವದ್ಗೀತೆ ಅದರ ಯೋಗ್ಯತೆ ಬಗ್ಗೆನೂ ಈಗ ಗೊತ್ತಾಯ್ತು ನಿಮಗೆ. ಈ ಪ್ರಮಾಣಗತ ಸಂಶಯಗಳು ಅದರ ಬಗ್ಗೆ ನಿಮಗೆ ಪಕ್ಕ ಗೊತ್ತಿರಬೇಕು. ಈ ಸಂಶಯಗಳು ಇಲ್ಲದಂಗಿರ್ಬೇಕು, ನಿಸ್ಸಂಶಯವಾಗಿರ್ಬೇಕು. ಭಗವದ್ಗೀತೆ ಅಂದ್ರೆ ಏನು, ಸಿದ್ಧಾಂತ ಶಿಖಾಮಣಿ ಏನು, ವಿಚಾರ ಸಾಗರ ಏನು, ಇದೇನದ ಗ್ರಂಥದ ಬಗ್ಗೆ ಫಸ್ಟ್ ಪುಟದಿಂದ ಕೊನೆಯ ಪುಟದ ತನಕ ಒಳಗಿಂದು ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಶಬ್ದದ ಅರ್ಥ, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ವಾಕ್ಯದ ಅರ್ಥ, ಪ್ರತಿಯೊಂದು ಪೇಜ್ ಹೌದ್ರದ್ದು ಏನದ ಅದ್ರೊಳಗಿಂದ ಟೋಟಲ್ ಅರ್ಥವನ್ನ ತಿಳ್ಕೊಂಡಿರ್ಬೇಕು, ಎಲ್ಲ ತಿಳ್ಕೋಬೇಕು. ಸುಮ್ಮನೆ ನಾವು ಏನೋ ಒಂದು ಅಲ್ಲಿ ಬರ್ದಾರತ್ತೆ ಓದಿಕ್ಕೆ ವಿಚಾರ ಸಾಗರದಾಗ ಹಿಂಗೆ ಹೇಳಿದ್ರು, ವಚನ ಸಾಹಿತ್ಯ ಹಂಗೆ ಹೇಳಿದ, ಮತ್ತೆ ಸಿದ್ಧಾಂತ ಶಿಖಾಮಣಿ ಹಿಂಗೆ ಹೇಳದ ತಿಳ್ಕೊತಲ್ಲ, ಫುಲ್ ಅದ್ರ ಮೇಲೆ ಟೋಟಲ್ ಗ್ರಿಪ್ ಬರ್ಬೇಕು, ಎಲ್ಲ ಗ್ರಿಪ್ ಬರ್ಬೇಕು. ಅದೇ ರೀತಿ ಶಾಸ್ತ್ರದ ಬಗ್ಗೆ ಹೆಂಗೆ ಗ್ರಿಪ್ ಇರ್ಬೇಕು, ಹೆಂಗೆ ನಿಮಗೆ ಶ್ರದ್ಧೆ ಇರ್ಬೇಕು, ಅದೇ ರೀತಿ ಅದು ಹೇಳೋ ಮಾಸ್ತರ್ ಬಗ್ಗೆನೂ ಹಂಗೆ ಇರ್ಬೇಕು ನಿಮಗೆ ಶ್ರದ್ಧೆ. ಅವ್ರದ್ದೇನು ಹೆಂಗ ಎಷ್ಟು ಎಂತ ಆಳ ಎಂತ ಆಗಲ್ಲ
ಅವ್ರು ಯಾವ ವಿಷಯವನ್ನ ಯಾವ ರೀತಿ ಹೇಳ್ತಾರ, ಅವ್ರು ಹೇಳೋದ್ರಾಗ ಸಮಗ್ರತೆ ಆದೋ ಏನ್ ಅಪೂರ್ಣತೆ ಆದೋ, ಗುರು ಕರ್ಲೇನ ಪಹಚಾನ್ಕೆ ಸಿಕ್ಕವ್ರಿಗೆಲ್ಲ ಗುರು ಮಾಡ್ಕೊಳ್ಬೇಕು, ಗುರುತಿಸಬೇಕು, ಗುರುತಿಸಿ ಗುರುವನ್ನ ಮಾಡ್ಕೋಬೇಕು. ಈಗ ನಿಮಗ ಚಲೋ ಮಾಸ್ತರ್ ಸಿಕ್ಕಾನ ಅಂತ ಅನಿಸ್ತದ, ಏನು ಇನ್ನ ಅಪೂರ್ಣ ಗುರು ಸಿಕ್ಕಾನ ಅನಿಸ್ತದ? ಏನ್ ಅನಿಸ್ತದ? ಪೂರ್ಣ, ಸಂಪೂರ್ಣ, ನಿಸ್ಸಂಶಯವಾಗಿ ಹೇಳ, ನಿಸ್ಸಂಶಯವಾಗಿ ಹೇಳಂತದ್ದು. ಕೊರೋನಾ ಮುಗಿದ ಮೇಲೆ ಸೋಮವಾರಪೇಟೆ ಮಠ ಡಿಸ್ಕಷನ್ಸ್ ಬಂದಾಗಿಬಿಟ್ಟಿದ್ದು ಎಲ್ಲ ನಮ್ಮ ಮನೆ ಹತ್ರ ಪಟದಾಗ ಎಲ್ಲ ಬಂದಾಗಿ ಈಗ ಮತ್ತೆ ಚಾಲು ಆದ್ಮೇಲೆ ಅಲ್ಲಿಂದ ಇಲ್ಲಿ ತನಕ ನಾನು ಕರೋನಾದ ಸಮಯದಲ್ಲಿ ಏನ್ ಸಾಧನೆ ಮಾಡೀನಿ ಎಲ್ಲ ಹೇಳ್ದೆ. ಎಲ್ಲ ಹೇಳ್ಕೊತ ಬಂದ್ರ ಅವರು ಬಹಳ ಪಂಡಿತರದಾರ ನಮ್ಮಲ್ಲಿ ಸತ್ಸಂಗ ಅಟೆಂಡ್ ಆಗೋರು. ಅವ್ರೇನು ಸಾಮಾನ್ಯ ಜೀವಿಗಳಲ್ಲ, ಅವ್ರು 60 ವರ್ಷ 70 ವರ್ಷದ. ಅಷ್ಟು ಎಲ್ಲ ಕೇಳಿದ ಮೇಲೂ ಇನ್ನ ಇದು ವಿಚಾರ ಸಾಗರದ ಶ್ರೇಷ್ಠತೆ ಏನೇನದ ಹೇಳ್ಕೋತ ಬಂದು ಮೊನ್ನೆ ಏನ್ ಮಾಡಿದ್ರು, ಎಲ್ಲರೂ ಎದ್ದು ಒಂದು ಕಾಲಿ ನಮಸ್ಕಾರ ಮಾಡಿಬಿಟ್ರು. ನೀನೇ ಶಾಂತೇಶ್ವರ, ನೀನೇ ರಾಚೋಟೇಶ್ವರ. ಅಲ್ಲಿ ಗುರುಗಳದಾರ, ದೊಡ್ಡ ದೊಡ್ಡ ಗುರುಗಳದಾರ, ಅಲ್ಲಿ ಜಾಲಹಳ್ಳಿಗೆ ಅದಾರ, ಶಾಂತೇಶ್ವರ, ರಾಚೋಟೇಶ್ವರ ಅಂತ ಇಲ್ಲಿ ಮಠದಾಗ ಅದಾರ, ಎಲ್ಲ ಅದಾರ. ಆದ್ರೂ ಸಹಿತ ಇದು ಜ್ಞಾನ ಪಡ್ಕೊಂಡು ಈ ರೀತಿ ನೀನು ಚಂದ ತಯಾರಾಗಿದೆಲ್ಲಪ್ಪ. ನಾನೇನ್ ದೊಡ್ಡ ಪಂಡಿತಲ್ಲ, ನೀವು ಕಲಿಸಿದ್ದೆ, ಅವರೇ ನಮಗೆ ಟ್ರೈನಿಂಗ್ ಕೊಟ್ಟವ್ರು. ಇವತ್ತಿನ ದಿವಸ ನಾವ್ ಹಿಂಗ ಆಗ್ಬೇಕಾದ್ರ ಅಲ್ಲಿ 1 ಡಜನ್ ಹೆಣ್ಮಕ್ಳು 1 ಡಜನ್ ಗಂಡ್ಮಕ್ಳು ಅದಾರ, ಒಂದು 25-30 ಮಂದಿ ಅದಾರ. ಅವ್ರೆಲ್ಲರೂ ಕೂಡ ಒಬ್ರಿಗೊಬ್ರು ಮಾತಾಡೋದು ಕಲಿತೆ ಹಿಂಗಾಗಿಬಿಟ್ಟಿವಿ ನಾವು. 3,000-3,500 ಸತ್ಸಂಗ ಮಾಡಿವಿ ಅಲ್ಲಿ ನಾವು. 10 ಜನರ ಸಂಘದಾಗಿದ್ರೆ ಅದಕ್ಕೆ ಬೆಣ್ಣೆ ತಾನೇ ತೇಲೇ ತೇಲ್ತದ. ಒಳ್ಳೆ ಡೆವಲಪ್ ಮಾಡಬೇಕು, ಡೆವಲಪ್ ಆಗಬೇಕು ಅನ್ನೋ ಉದ್ದೇಶ ಇದ್ರೆ ತಾನೇ ಆಗೇ ಆಗ್ತದ. ಅದಕ್ಕೊಬ್ಬ ಹಿಂದೆ ಚಲೋ ಸಮರ್ಥ ಗುರು ಇದ್ದು ಸಾಧನೆ ಮಾಡಿ ನಮ್ಮ ಜೀವನ ಉದ್ಧಾರ ಮಾಡಿದಂತ ಗುರುಗಳು ಅಲ್ಲಿ ಇದ್ದುದಕ್ಕೆ ಏನಾಯ್ತು, ಚಂದ ತಿಳ್ಕೊಂಡೇವಿ. ಅವ್ರದ್ರಾಗೆ ಮತ್ತ ಇನ್ನ ವಿಶೇಷವಾಗಿ ನಾವು ಅವ್ರಿಗೆ ವಿಶೇಷ ಕಂಡದ್ದಕ್ಕೆ ಅವರೆಲ್ಲರೂ ಖುಷಿ ಪಟ್ಟು ನೀನೇ ಶಾಂತ, ನೀನೇ ರಾಚೋಟೇಶ ಒಳಗೆ ಬರ್ಬೇಕಾದ್ರೆ ಅಲ್ಲಿ ಏನು ನಾ ಹೇಳಕತ್ತಿದ್ರೆ ನಂದೇನ್ ಘನತೆ ಹೇಳಕತ್ತಿಲ್ಲ, ಅವ್ರೊಳಗೆ ಯಾವ ರೀತಿ ಭರವಸೆ ಉಂಟಾಯಿತು ನಾವು ಹೇಳುವ ವಿಷಯದ ಬಗ್ಗೆ, ಆ ಶ್ರದ್ಧೆ ಉಂಟಾಯ್ತು ನಮ್ಮ ಪಾಠದ ಬಗ್ಗೆ, ನಮ್ಮ ವಿಷಯದ ಬಗ್ಗೆ ಅಂದಾಗ ನಮ್ಮದು ಸಾರ್ಥಕ ಆಗ್ತದೆ. ಅದಕ್ಕೆ ಇಲ್ಲೇನಾಯ್ತು, ಅಸಂಭಾವನ ದೋಷ ಅಂದ್ರೆ ಗ್ರಂಥದ ಬಗ್ಗೆ, ಗ್ರಂಥ ಕರ್ತೃವಿನ ಬಗ್ಗೆ, ಗ್ರಂಥದ ಪಾಠ ಮಾಡುವ ಪ್ರವಚನಕಾರನ ಬಗ್ಗೆ ಏನಿರ್ಬೇಕು, ಅಷ್ಟೇ ಶ್ರದ್ಧೆ ಇರಬೇಕು. ಇತ್ತಂದ್ರೆ ಏನಾಗ್ತದ, ಆ ವಿಷಯ ನಿಮಗೆ ಉಪಯೋಗ ಆಗ್ತದೆ, ಅದು ನಿಮ್ಮ ಉಪಯೋಗಕ್ಕೆ ಬರ್ತದೆ. ನೆಕ್ಸ್ಟ್ ಏನು, ಗ್ರಂಥದ ಬಗ್ಗೆ. ನೆಕ್ಸ್ಟ್ ವಿಪರೀತ ಭಾವನ. ಜೀವ ಬ್ರಹ್ಮ, ಇವ ಜೀವ ಪಾಪ ಪುಣ್ಯ ಮಾಡ್ತಾನ, ಬ್ರಹ್ಮ ಪಾಪ ಪುಣ್ಯ ಮಾಡಲ್ಲ. ಜೀವ ಹುಟ್ಟತಾನ, ಸಾಯ್ತಾನ, ಬ್ರಹ್ಮ ಹುಟ್ಟವಲ್ಲ, ಸಾಯವಲ್ಲ. ಜೀವ ಎಲ್ಲೋ ಒಂದು ಮೂಲೆ ಒಂದು ಅಣು ಇದ್ದಂಗ ಅದನ, ಬ್ರಹ್ಮ ಸರ್ವ ವ್ಯಾಪಕ ಅದನ. ಬ್ರಹ್ಮ ಆನಂದ ಸ್ವರೂಪ ಅದನ, ಇವ ಜೀವ ಅಳಬುರುಕದನ. ಬ್ರಹ್ಮ ನಿರ್ವಿಕಾರದನ, ಜೀವ ಕ್ಷಣ ಕ್ಷಣಕ್ಕ ವಿಕಾರ ಆಗ್ತಾನ. ಅವನು ಅನುಗ್ರಹ ಮಾಡುವವನದನ, ಇವ ಭಿಕಾರಿ ಅದನ್ನ. ಜೀವ ಅವನಿಗೆ ಬೇಡ್ಕೋತ ದೇವರೇ ಅದು ಕೊಡು ಇದು ಕೊಡು ಅಂತೇಳಿ. ಇಷ್ಟೊಂದು ಅವನಿಗೆ ಇವನಿಗೆ ವ್ಯತ್ಯಾಸ ಇದ್ದು ಹೊತ್ನಾಗ ಇಬ್ರು ಒಂದೇ ಹೆಂಗ? ಇವೆಲ್ಲ ಸುಳ್ಳು ಮಾತು, ಆಗ ಮಾತಲ್ಲ ಇವು. ಏನೋ ಬುದ್ಧಿ ಇಲ್ಲ, ಟೈಮ್ ಪಾಸಿಗೆ ಏನೋ ಗ್ರಂಥ ಇಟ್ಕೊಂಡು ಕೂತಾನೆ ಇನಾಮದಾರ ಸ್ವಾಮಿ. ಎರಡು ಜೀವ ಬ್ರಹ್ಮ ಒಂದೇ ಹೆಂಗಾಗ್ತದ? ಸಾಧ್ಯ ಇಲ್ಲ ಅಂತೇಳಿ ವಿಪರೀತ ಭಾವನೆ ತಾಳಿಬಿಡೋದಪ್ಪ. ಅಪೋಸಿಟ್ ವಿಪರೀತ ಭಾವನೆ ತಾಳಿದ್ರೆ ಆರಾಮದ. ಈಗ ಎರಡು ಒಂದ್ ಅನ್ನೋದ್ರ ಸಲುವಾಗಿ ಈ ಸಮಸ್ಯೆ ಬರ್ಲಕತ್ತದ. ಜೀವ ಬೇರೆ ಬ್ರಹ್ಮ ಬೇರೆ ಅಂತಂದ್ಮೇಲೆ ಮುಗಿದೋಯ್ತಲ್ಲ, ಆರಾಮೇ ಅದ. ಇದೇನು ಮಾಡೋದೇ ಬೇಕಾಗಿಲ್ಲ. ಅದ್ರ ಪಾಡಿಗೆ ಅದಕ್ಕೆ ಬಿಡ್ರಿ. ಯಾವ ಎರಡನ್ನ ಒಂದೇ ಅಂತ ತಿಳ್ಕೊಳಕ್ ಹೋಗಿ ಇಟ್ಟ ಹೈರಾಣಕ್ಕೆ ಬೀಳಕತ್ತೀವಲ್ಲ,
ಈ ವಿಪರೀತ ಭಾವನಾ ದೋಷ ಒಳಗಿಟ್ಕೊಂಡು ಜೀವ ಬ್ರಹ್ಮ ಒಂದೇ ಅಪ್ಪ ಹೂರಿ ಅಲ್ಲ. ಒಳಗ ಜೀವ ಬೇರೆ ಬ್ರಹ್ಮ ಬೇರೆ ಆಯ್ತು ಒಳಗಿಟ್ಕೊಳ್ಳೋದು ಭಾವನೆ. ಮ್ಯಾಲ ಗುರು ಹೇಳಿದಾಗ ಜೀವೋ ಬ್ರಹ್ಮವೇನಾಪರ ಅಂದ್ಕೊಂಡೆ ಕೈ ಜೋಡಿಸಿ ನಮಸ್ಕಾರ ಅಂದ್ಬಿಡೋದು. ಇದಕ್ಕೇನಂತಾರೆ ವಿಪರೀತ ಭಾವನಾ ದೋಷ. ಏನದ ಇದು ದೋಷ? ಯಾರ ಬಲ್ಲಿ ಅದ? ಇದು ಪುಸ್ತಕನಾಗದ, ತನ್ನ ಮಸ್ತಕದಾಗದ. ಮಸ್ತಕದೊಳಗಿನ ದೋಷ ವಿಪರೀತ ಭಾವನಾ ದೋಷ. ಮತ್ತೆ ಅದಕ್ಕೆ ಪ್ರಮಾಣಗತ ಪ್ರಮೇಯಗತ ಅದು ವಿಪರೀತ ಭಾವನಾ. ಆಮೇಲೆ ನೋಡಮ್ಮ, ಇಲ್ಲೇನದ ಅಸಂಭಾವನಾ ದೋಷದೊಳಗೆ ಒಂದು ಪ್ರಮಾಣಗತ ಅಂತ ಹೇಳಿವಿ, ಇನ್ನ ಒಂದು ಪ್ರಮೇಯಗತ ಸಂಶಯ. ಪ್ರಮೇಯಗತ ಸಂಶಯ. ಪ್ರಮಾಣಗತ ಅಂದ್ರೆ ಪ್ರಮಾಣ ಅಂದ್ರೆ ಗ್ರಂಥ, ಇಲ್ಲಿ ಶಾಸ್ತ್ರ. ಮತ್ತೆ ಪ್ರಮೇಯಗತ ಅಂತಂದ್ರೆ ತನ್ನೊಳಗೆ ತಾನು ಬ್ರಹ್ಮ ಅದಿನೋ ಇಲ್ಲೋ, ನಾ ಬ್ರಹ್ಮ ಹೌದೋ ಅಲ್ಲೋ, ಮತ್ತ ಜೀವ ಬ್ರಹ್ಮ ಏಕತ್ವ ಸತ್ಯನೋ ಮಿಥ್ಯನೋ ಅಂತೇಳಿ ಪ್ರಮೇಯಗತ. ತನ್ನ ಒಳಗೆ ಮಸ್ತಕದೊಳಗಿರುವ ದೋಷಕ್ಕ ಪ್ರಮೇಯಗತ ಅಂತ. ಪ್ರಮಾಣಗತ ಪ್ರಮೇಯಗತ. ಪ್ರಮಾಣಗತ ಅಂದ್ರೆ ಪುಸ್ತಕದೊಳಗಿನ ದೋಷ, ಪ್ರಮೇಯಗತ ಅಂದ್ರೆ ಮಸ್ತಕದೊಳಗಿನ ದೋಷ, ತನ್ನ ತಲೆಗಿನ ದೋಷಗಳು. ಇವಕ್ಕೇನಂತಾರೆ ಅಸಂಭಾವನಾ ದೋಷ. ಜೀವ ಬ್ರಹ್ಮ ಒಂದೇ ಹೆಂಗಾತು? ಆಗಲ್ಲ. ಇವೆಲ್ಲ ದೋಷ ಒಳಗಿಟ್ಕೊಂಡು ಮುಂದೆ ವಿಪರೀತ ಭಾವನಾ ದೋಷ ಅಂತಂದ್ರೇನು? ಎರಡು ಎಲ್ಲ ಚಂದ ತಿಳ್ಕೊಬೇಕಿದು. ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ಎರಡದಾವ. ಅಸಂಭಾವನಾ ದೋಷದೊಳಗ ಎರಡು ಸಂಶಯಗಳದಾವ. ಯಾವ ಎರಡು ಸಂಶಯಗಳು? ಪ್ರಮೇಯಗತ ಸಂಶಯ, ಪ್ರಮಾಣಗತ ಸಂಶಯ. ಬರ್ಕೋಬೇಕು ಒಂದ್ ಕಡೆ. ಪ್ರಮೇಯಗತ ಸಂಶಯ ಪ್ಲಸ್ ಪ್ರಮಾಣಗತ ಸಂಶಯ, ಅವೆರಡೂ ಸೇರಿಸಿ ಅಸಂಭಾವನಾ ದೋಷ ಅಂತಾರ. ಪ್ರಮೇಯಗತ ಸಂಶಯ ಮತ್ತು ಪ್ರಮಾಣಗತ ಸಂಶಯ ಇವೆರಡೂ ಸೇರಿಸಿ ಅಸಂಭಾವನಾ ದೋಷ ಅಂತಾರ. ಇದು ಒಂದನೇದ್ದು. ನೆಕ್ಸ್ಟ್ ಎರಡನೇದ್ದೇನದ? ಒಂದನೇದ್ದು ಅಸಂಭಾವನಾ ದೋಷ. ಇನ್ನ ಒಂದು ದೋಷ ಯಾವುದು? ವಿಪರೀತ ಭಾವನಾ ದೋಷ. ವಿಪರೀತ ಅಂದ್ರೆ ಅಪೋಸಿಟ್, ಒಳಗೆಲ್ಲ ಅಪೋಸಿಟ್ ಇಟ್ಕೊಂಡು ಇದು ಯಾವಾಗ ಮುಗಿಸ್ತಾನೋ ಏನೋ, ಏನ್ ತಲೆ ತಿನ್ಲಕತ್ತಾನ, ಬ್ಯಾಸರ ಮಾಡಿಟ್ಟಾನ, ಸಾಕಾಗ್ಯದ ಅಂತೇಳಿ ಗುರುವಿನ ಬಗ್ಗೆನೂ ಬೈಕೊಳ್ಳೋದು. ಅದು ಯಾ ಶಾಸ್ತ್ರ ಯಾ ಕಾಲದಾಗ ಬರ್ದಿಟ್ಟಾನೋ ಏನೋ. ವೀರಶೈವ, ಲಿಂಗಾಯತ, ನಮಗ್ ಬೇಕಾದಷ್ಟು 5 ಮಂದಿ ಜಗದ್ಗುರುಗಳು, ಒಂದೊಂದು ಪೀಠದ ಕೆಳಗ 1008 ಮಠಗಳು, ಮತ್ತೆ ಶಾಖಾ ಮಠಗಳು, ಬಸವಾದಿ ಶರಣರು, 770 ಮಂದಿ ಶರಣರು, ಕೋಟಿಗಟ್ಟಲೆ ವಚನಗಳು ಬರೆದಿಟ್ಟು ಹೋಗ್ಯಾರ. ಇದನ್ನೆಲ್ಲ ಬಿಟ್ಟು ನಿಶ್ಚಲ್ದಾಸಂದು ಏನ್ ಇಟ್ಕೊಂಡು ಕೂತಾನ? ನೀನು ಬಸವ ಶರಣ ಅಂತೇಳಿ ಹೆಸರು ಇಟ್ಕೊಂಡಿದ್ದಿ, ಖರೆ ಹೆಸರ ಸೂರ್ಯಂದ್ ಇಟ್ಕೊಂಡಿದ್ದಿ. ಆದ್ರೆ ನೀ ಬ್ರಹ್ಮ ಬ್ರಹ್ಮ ಅನ್ಕೋತ್ ಕೂತಿದಲ್ಲ ನಿಶ್ಚಲ್ದಾಸ ಯಾವುದೋ ಬುಕ್ ಇಟ್ಕೊಂಡು. ನೀನೊಂದು ಮಿಣುಕು ಹುಳ ಇದ್ದಂಗೆ ಅಷ್ಟೇ, ನೀ ಸೂರ್ಯ ಅಲ್ಲ ಅಂತೇಳಿ ಮೊನ್ನೆ ಫೇಸ್ಬುಕ್ನಾಗ ಒಬ್ಬ ಹಾಕ್ಬಿಟ್ಟ ನನ್ನ ಹೆಸರು ಮೇಲೆ. ಆ ಮಿಣುಕುಳನು ದೊಡ್ಡದಾಯ್ತು ಬಿಡಪ್ಪ, ನನಗ ದೊಡ್ಡ ಪ್ರಶಸ್ತಿ ಕೊಟ್ಟಿದಿ ಅಂತ. ನಾವು ಇಷ್ಟೊಂದು ನನ್ನ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂಡಿದ್ ನೀನು? ನನ್ನ ಬಗ್ಗೆ ನೀನೇನದಿ ನೀನ್ ನೋಡ್ಕೋ. ನಾ ಮಿಣುಕು ಹುಳ ಯಾಕಿರ್ಲಕ್ಕ, ಅದ್ರಕ್ಕಿಂತ ಕ್ಯಾಟ್ ಹುಳ ಯಾಕಿರ್ಲಕ್ಕ, ನೀನ್ ಎದಕ್ ಬೇಕು? ನಿನ್ಗೇನ್ ಸಂಬಂಧ ಅದರಿಂದ? ಹಿಂಗ ಒಳಗ ಸಂಶಯ ತುಂಬಿಕೊಂಡಂತ ಮಲಜೀವಿಗಳಿಗೆ ಏನ್ ಕಾಣಿಸ್ತದ? ಹಸಿರು ನೋಣಕ್ಕೆಲ್ಲ ಹಸಿರೇ ಕಾಣ್ತಿರ್ತದ. ಹಿಂಗಿರ್ತಾವ. ಯಾರು ಹೆಂಗ್ಯಾಕಿರ್ಲಿ ಅವ್ರ ಸಮಸ್ಯೆ ಅಲ್ಲದ. ಅದು ಏನದ, ಅಲ್ಲಿ ಅವರಿಗೆ ಚಲೋ ಸಂಸ್ಕಾರ ಸಿದ್ಧಿ ಬುದ್ಧಿ ಹೇಳುವಂತ ಗುರು ಇರ್ಲಾರ್ದಕ್ಕ ಅವ್ರೇನಾಗಿರ್ತಾರ, ಏನೇನೋ ಕಲ್ಕೊಂಡ್ಕೆ ಏನೇನೋ ಮಾತಾಡ್ಕೊತ ಹೊಂಟಿರ್ತಾರ. ಅಂತವ್ರ ಕೈಯಾಗ ನಮ್ದೊಂದು ಹೆಸರು ಯಾವಾಗ ಸಿಕ್ಕಿರ್ತದ, ನಮಗೊಂದು ಮಿಣುಕು ಹುಳ ಅಂದ ಬಹಳ ಚಲೋ ಆಯ್ತು ಬಿಡಪ್ಪ. ಇರ್ಲಿ, ಈಗ ಏನಾಗಬೇಕಪ್ಪ ಅಂದ್ರೆ ಅಸಂಭಾವನಾ ದೋಷದೊಳಗ ಎರಡು ಸಂಶಯಗಳು.
ಒಂದ್ಯಾವುದು? ಪ್ರಮಾಣಗತ ಸಂಶಯ. ಏನದು ಪ್ರಮಾಣಗತ ಸಂಶಯ ಅಂದ್ರ? ಪಕ್ಕ ತಿಳ್ಕೊಬೇಕು, ಇನ್ ಮುಂದೆ ಯಾರು ಹೇಳಲ್ಲ ಇದು, ಮತ್ತೆ ಮತ್ತೆ ಹೇಳೋರು ಯಾರು ಇಲ್ಲ. ಗ್ರಂಥದಲ್ಲಿರ್ತಕ್ಕಂಥ ಸಂಶಯವನ್ನು ಪ್ರಮಾಣಗತ ಸಂಶಯ. ನಾವು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಂತ ಗ್ರಂಥವು ಜೀವ ಬ್ರಹ್ಮರ ಏಕತ್ವವನ್ನು ಕುರಿತು ಹೇಳುತ್ತದೆಯೋ ಅಥವಾ ಜೀವ ಬ್ರಹ್ಮರ ಭೇದವನ್ನು ಕುರಿತು ಹೇಳುತ್ತದೆಯೋ? ಈ ರೀತಿ ಕೇಳಿದಾಗ ಉತ್ತರ ಬರ್ತದೆ ಅಂದ್ರೆ ಹೇಳಕ್ಕ ಸಿದ್ಧಾಂತಿಕಾಮಣಿ ಓದ್ತೀನಿ ಬಹಳ ಚಲೋ ಹೇಳ್ತಾನ ವೇದಿಕೆ ಮೇಲೆ. ಅವನಿಗೆ ಹೋಗಿ ಪ್ರಶ್ನೆ ಕೇಳಬೇಕು, ಜೀವ ಬ್ರಹ್ಮರ ಏಕತ್ವ ಹೇಳ್ತದೋ ಭೇದ ಹೇಳ್ತದೋ? ಜೀವನ ವರ್ಣನೆ ಏನೇನ್ ಮಾಡ್ಯಾರ, ಬ್ರಹ್ಮನ ವರ್ಣನೆ ಏನೇನ್ ಮಾಡ್ಯಾರ, ಅವೆರಡರದ ಏಕತ್ವ ಹೆಂಗಾಗ್ತದ? ಅವೆಲ್ಲ ಶ್ಲೋಕಗಳು ಸಪರೇಟ್ ಮಾಡಿ ಓದ್ಕೋಬೇಕು. ಇರವೇ 1300 ಶ್ಲೋಕ ಅದಾವ ಭಗವದ್ಗೀತೆ ಒಳಗೆ, ಇರವೇ 700 ಶ್ಲೋಕ ಅದಾವ. ಅವು ತಗೊಂಡು ಜೀವನ ವರ್ಣನೆ ಬ್ರಹ್ಮನ ವರ್ಣನೆ ಮಾಡಿ ಅವುಗಳ ಏಕತ್ವವನ್ನು ವರ್ಣನೆ ಮಾಡುವಂತ ಒಂದು ಕೆಲಸ ಮಾಡ್ಬೇಕಲ್ಲಿ. ಇಲ್ಲೇನಾಯ್ತು? ನಾವು ಆಯ್ಕೆ ಮಾಡಿಕೊಂಡ ಶಾಸ್ತ್ರ ಜೀವ ಬ್ರಹ್ಮರ ಏಕತ್ವವನ್ನು ಹೇಳ್ತದೋ ಜೀವ ಬ್ರಹ್ಮರ ಭೇದವನ್ನು ಹೇಳ್ತದೋ? ಜೀವ ಬ್ರಹ್ಮರ ಏಕತ್ವ ಹೇಳಿದ್ರೆ ಮೋಕ್ಷ ಆಗ್ತದ, ಭೇದ ಹೇಳಿದ್ರೆ ಬಂಧನ ಆಗ್ತದ. ಮೋಕ್ಷ ಅಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಬಂಧನ ಅಂತಂದ್ರೆ ಪರಮಾನಂದ ನಿವೃತ್ತಿ, ಸರ್ವ ದುಃಖ ಪ್ರಾಪ್ತಿ. ಭೇದವಾದಿಗಳ ಪುಸ್ತಕ ಓದೋದ್ರಿಂದ ಏನಾಗ್ತದ? ದುಃಖ ಪ್ರಾಪ್ತಿ, ಜ್ಞಾನ ನಿವೃತ್ತಿ ಅಷ್ಟೇ. ಅಭೇದ ಆದ್ರೆ ಆನಂದ, ಒಂದಂದ್ರೆ ಆನಂದ, ಎರಡಂದ್ರೆ ಹೋಯ್ತು ಅಜ್ಞಾನದ ಕೆಲಸ. ಇದ್ರ ಬಗ್ಗೆ ಹುಷಾರಾಗಿದ್ದು ನಾವು ಗ್ರಂಥಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹುಷಾರಾಗಿ ಮಾಡ್ಕೋಬೇಕು. ಯಾವ್ದೇ ಕಾಸ್ಟ್ಲಿ ಚಲೋ ಕವರ್ ಹಾಕಿದ ಬುಕ್ ತಗೊಂಡು ಓದ್ಕೋತ್ ಕೂತ್ಕೆ ಕಡೆಗೆ ಅದು ಜೀವ ಬ್ರಹ್ಮರ ಭೇದ ಹೇಳಿ ಕೈ ಬಿಡ್ತಂತಂದ್ರೆ ಅಷ್ಟೆಲ್ಲ ಓದಿದ್ದು ವೇಸ್ಟ್ ಆಗ್ಬಿಡ್ತದೆ. ಅದೇನಾಯ್ತು? ಪ್ರಮಾಣಗತ ಸಂಶಯ. ಈಗ ಪ್ರಮೇಯಗತ ಸಂಶಯ. ಪ್ರಮೇಯಗತ ಸಂಶಯ ಏನಂತದ? ನನ್ನ ಒಳಗನ ದೋಷ, ವಿಪರೀತ ದೋಷ. ಜೀವ ಬ್ರಹ್ಮರ ಏಕತ್ವ ಅಂದ್ರ ನಾನು ಜೀವ ಬ್ರಹ್ಮ ಸ್ವರೂಪ, ನೀನೇ ಕೂಟಸ್ಥನಿರುವಿ, ನೀನೇ ಸಾಕ್ಷಿ ಇರುವಿ. ಸಪ್ತ ಸಾಧನೆಗಳ ಮೂಲಕ ನೀನು ಕೂಟಸ್ಥನೊಳಗೆ ಬೆರೆಯುವಂತ ಒಂದು ಸಾಧನೆ ಮಾಡಬೇಕು. ಗುರು ಅದೋ ನಿಂಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ನಾ ಬ್ರಹ್ಮ ಅದಿನೋ ಇಲ್ಲೋ, ನಾನು ಹೆಂಗ್ ಬ್ರಹ್ಮ ಆಗ್ತೀನಿ? ಬ್ರಹ್ಮ ಅಂದ್ರೆ ಅವ ಎಲ್ಲ ಕಡೆ ತುಂಬಿ ತುಳುಕ್ತಾನ. ನಾನ್ ನೋಡಿದ್ರೆ ಅಣುರೇಣು ತೃಣಕಾಷ್ಟದಾಗಿರುವ ಬ್ರಹ್ಮ, ನಾ ಬರೇ 3 ಬಾರಿ ಮಳ ಅದೀನಿ, ನಾನು ಹೆಂಗ್ ಬ್ರಹ್ಮ ಆಗ್ತೀನಿ? ಏನಿದು? ಎಲ್ಲಿ ಅದು ಸಂಶಯ? ಇದು ಪ್ರಮಾಣಗತ ಸಂಶಯ ಬುಕ್ನಾಗ, ಪ್ರಮೇಯಗತ ಸಂಶಯ ಡೌಟ್ ಇನ್ ಸೆಲ್ಫ್, ಅದು ಡೌಟ್ ಇನ್ ಬುಕ್. ಇದು ತನ್ನೊಳಗೆ ಸಂಶಯ ಇರೋದು. ಇದು ತನ್ನೊಳಗೆ ಏನೇನು ಸಂಶಯ ಇಟ್ಕೊಂಡನ, ಈ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಜ್ಞಾನದ ಸಂಶಯಗಳು ಏನ್ ಇಟ್ಕೊಂಡನ, ಆ ಸಂಶಯಗಳು ಏನಾಗಬೇಕು? ಗುರುವಿನ ಬಳಿ ಹೋಗಿ ಸಂದೇಹ ನಿವಾರಣೆ ಮಾಡ್ಕೋಬೇಕು. ಆ ಸಂಶಯಗಳನ್ನ ತಗೊಂಡೋಗಿ ಅದಕ್ಕೆ ಇಲ್ಲೇನ್ ಮಾಡಕತ್ತೀರಿ? ಪ್ರಮಾಣಗತ ಪ್ರಮೇಯಗತ ಗೊತ್ತಾಯ್ತಾ? ಎರಡು ಅವೆರಡು ಏನವು? ಎರಡು ಸೇರಿಸಿದ್ರೆ ಏನಾಗ್ತದ? ಅಸಂಭಾವನಾ ದೋಷ. ವಿಪರೀತ ಭಾವನಾ ದೋಷ ಅಂತಂದ್ರ ಎಲ್ಲಾನು ಕೇಳೋದು, ಒಳಗ ಅಪೋಸಿಟ್ ಇಟ್ಕೊಳ್ಳೋದು. ಶಾಸ್ತ್ರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ಗ್ರಂಥ ಕರ್ತೃವಿನ ಬಗ್ಗೆ ಅಭಿಪ್ರಾಯ ಸರಿಗಿಲ್ಲ, ಪಾಠ ಹೇಳುವ ಶಿಕ್ಷಕರ ಬಗ್ಗೆ ಅಭಿಪ್ರಾಯ ಸರಿಗಿಲ್ಲ. ಇವೆಲ್ಲ ಏನದವ? ಅಪೋಸಿಟ್. ಅದ ಹೆಂಗಾಗ್ತದ ಅಂತೇಳಿ ವಿಪರೀತ ಅಂದ್ರೆ ಅಪೋಸಿಟ್ ತಿಳ್ಕೊಳ್ಳೋದು. ವಿರೋಧ ಪಕ್ಷದವರು, ನಮ್ಮ ಮುಂದೆ ಕುಂತ ವಿರೋಧ ಪಕ್ಷದವ್ರು ಇರ್ತಾರಲ್ಲ, ಹೇಳಿದ್ದು ಕೇಳಲ್ಲ, ಎದ್ದೂ ಹೋಗಲ್ಲ, ಹಿಂಗಿರ್ತಾರೆ. ಎದ್ದು ಹೋಗಲ್ಲ, ಹೇಳಿದ್ದು ಕೇಳಲ್ಲ.
ತಮ್ಮ ಮನ್ಸಿಗೆ ಬಂದಂಗೆ ನಡ್ಕೊಳ್ಳೋದು, ತಮ್ಮ ಮನ್ಸಿಗೆ ಬಂದಂಗೆ ಇರೋದು. ಅವರೆಲ್ಲ ಏನಾದ್ರ ಯಾವ ಪಕ್ಷದವ್ರವರು? ವಿಪರೀತ ಭಾವನಾ ದೋಷದವ್ರು ಅವರೆಲ್ಲ. ಒಳಗ ವಿಪರೀತ ಭಾವನೆ ಇಟ್ಕೊಂಡು ಇಲ್ಲಿ ಸತ್ಸಂಗ ಕೇಳ್ತಿರ್ತಾರೆ. ಯಾವುದೇ ಹೇಳಿದ್ದು ಒಂದು ಸಮಯದ ಪ್ರಕಾರ, ಒಂದು ಇದರ ಪ್ರಕಾರ ಏನ್ ಸೂಚನೆ ಇರ್ತದೋ ಅದನ್ನ ಪಾಲನೆ ಮಾಡ್ಬೇಕನ್ನಂತ ಒಂದು ಲವಲೇಶನ್ ಅವ್ರು ಬರ್ಲಿ ಇರಂಗಿಲ್ಲ. ಹಂಗಿದ್ದವ್ರು ತಗೊಂಡು ಏನ್ ಮಾಡ್ತೀರಿ? ವಿಪರೀತ ಭಾವನೆ ಏನ್ ಹೇಳ್ತಾರೆ ಪ್ರತಿಯೊಂದು ವಾಕ್ಯ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಹೇಳೋದು, ಸರಿಯಾಗಿ ಮಾಡೋದು. ಅವು ಮಾಡ್ಲಿಲ್ಲ ಅಂತಂದ್ರೆ ಎದಕ್ಕೆ ಬರ್ತದೆ? ಈ ರೀತಿ ದೋಷಗಳು ಇಟ್ಕೊಂಡು ಒಳಗ ಮಣ ಪಾಪದ ಬುದ್ಧಿ ಇಟ್ಕೊಂಡು ದೋಷಗಳನ್ನು ಇಟ್ಕೊಂಡು ಏನ್ ಗುರು ಹೇಳ್ತಾನ ಪಾಠ ಅದಕ್ಕೆಲ್ಲ ಹೌದಪ್ಪ ಭಾಳ ಚಲೋ ಹೇಳ್ತಾರೆ, ಹೌದಪ್ಪ ಭಾಳ ಚಲೋ ಹೇಳ್ತಾರ ಅಂತ ಹೇಳಿ ಇವರೇನು ಗುರುಗಳಿಗೆ ಸರ್ಟಿಫಿಕೇಟ್ ಕೊಡೋರು. ಚಲೋ ಹೇಳ್ತಾರ, ಕೆಟ್ಟ ಹೇಳ್ತಾರ. ಅದು ಗುರುಗಳು ಹೆಂಗೆ ಕೇಳಲ್ಲ, ಅದ್ರಲ್ಲಿಂದ ನೀವೇನು ಉಪಯೋಗ ತಕೊಂಡಿರಿ ಅದು ಮುಖ್ಯ. ಅದಕ್ಕೆ ಈಗೇನಾಯ್ತು? ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ. ಈ ದೋಷಗಳು ಇಟ್ಕೊಂಡು ನಾವು ಜೀವ ಬ್ರಹ್ಮರ ಏಕತ್ವವನ್ನ ಕುರಿತು ಹೌದೌದು ಜೀವ ಬ್ರಹ್ಮ ಒಂದೇ ಅಂತ ಮನಸ್ಸಿನಾಗ ಅಂದ್ಕೊಳ್ಳೋ, ಇದು ಬಾಯಲ್ಲಿ ಅನ್ನೋದು ಮನಸ್ಸಿನಾಗ ಜೀವ ಬ್ರಹ್ಮರ ಭೇದವನ್ನೇ ಹೇಳೋದು. ನೆಕ್ಸ್ಟ್ ಈಗ ಅಸಂಭಾವನ ನೆಕ್ಸ್ಟ್ ಪ್ರಶ್ನೆ ಏನು? ಎಷ್ಟಾಯ್ತು ಟೈಮು? ಗಂಟಾಗ್ಯದ. ಅಸಂಭಾವನಾ ದೋಷ ಅಂದ್ರೆ ಏನು? ನಾಳೆ ನೋಡಮ್ಮ. ಇದು 8 ಆಯ್ತಲ್ಲ. ಸರಿಯಾಗಿದ್ದ ಚಲೋ ದಾರಿ ಮೇಲೆ ನಡೆದು ನಮ್ಮ ಪಾಠ ಏನ್ ದಾರಿ ಬಿಟ್ಟದ? ಸರಿಯಾಗಿ ನಡೆದ್ರೆ ದಾರಿಯಾಗಿದ್ರೆ ಕೇಳ್ಬೇಕು. ದಾರಿ ಬಿಟ್ಟಿತ್ತಂದ್ರೆ ಮತ್ತೆ ವಾಪಸ್ ತರ್ಬೇಕು ಅದು ಕೊಡ್ಕೊಂಡು. ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು ಈ ದೋಷಗಳು ಹ್ಯಾಂಗ ಏನು. ಓಕೆ, ಟೈಮ್ ಆಗ್ಯದ. ನಾಳೆ ಮತ್ತೆ ಹೇಳೋಣ. ರಾತ್ರಿ ಫುಲ್ ನಿದ್ದಿ ಹೋಗಿ ಎಚ್ಚರ ಇರ್ಲಕತ್ತೀನಿ. ಕಾದ್ರೊಳಗೆ ಗುರುಗಳು ರಾತ್ರಿ ಬೆಳತನ ಎಚ್ಚರ ಇರ್ತಾರ, ಹಗಲತ್ ನಿದ್ದೆ ಮಾಡ್ತಾರಂತ. ಹಂಗಾಗ್ಯದ ನಮ್ಮ ಪರಿಸ್ಥಿತಿ. ಹಗಲತ್ ಕೂತಲ್ಲಿ ತಲೆ ನಿದ್ದೆ ಬರ್ತದ, ರಾತ್ರಿ ನಿದ್ದೆ ಹೋಗ್ಬಿಟ್ಟದ. ಅದು ಯೋಗಿಗಳಿಗೆ ಆಗುವ ಸ್ಥಿತಿ ಹಂಗೆ ಇರ್ತದಂತ. ಮುಂದೊಂದಿನ ಹಗಲ ರಾತ್ರಿ 2 ನಿದ್ದೆ ಹೋಗ್ಬಿಡ್ತಾವಂತ. ಎಚ್ಚರ ಈಶ್ವರನ ಸ್ಥಿತಿ ಅದು. ಈಶ್ವರಿಗೆ ನಿದ್ರಾವಸ್ಥೆ ಇಲ್ಲ, ಸ್ವಪ್ನಾವಸ್ಥೆ ಇಲ್ಲ, ಏನೇನು ಇಲ್ಲ. ಉಲ್ಟ ಪಲ್ಟ ಮಾಡಿಟ್ಬಿಡ್ತದ ಪ್ರಕೃತಿ. ಅದರೊಳಗೆ ಇದು ಬ್ರಹ್ಮಜ್ಞಾನದ ಪಾಠ ಹೇಳ್ದಂಗ ಕೇಳದವರು ಹುಷಾರಾದ್ರ ಏನಾಗ್ತದ? ಮಾಯೆಯ ಕೆಲಸಗಳಿಗೆ ಬಾಧೆ ಆಗ್ತದ. ಮಾಯೆ ತನ್ನ ಕೆಲಸ ಏನೋ ಇಲ್ಲಿ ಮಾಡ್ಬೇಕಂತ ನಮ್ಮ ಕಡೆಯಿಂದ ಮಾಡಿಸ್ಕೋಬೇಕಂತ ನಮ್ಮನ್ನು ಹುಟ್ಟಿಸಿ ಏನೋ ಒಂದು ಮಬ್ಬನಾಗ ನಮ್ಮ ಕೆಲಸ ತಕೋಬೇಕಂತ ಕೂತದ. ಈಗ ಅದು ಹುಷಾರಾಗಿದ್ಮೇಲೆ ಏನಾಗ್ತಾರ? ಅಜ್ಞಾನದ ಕೆಲಸ ಕೈ ಬಿಟ್ರಂದ್ರ ಆಕಿ ಕೆಲಸ ನಿಂದಿರ್ತದ. ಆಕಿ ನಾನಾ ರೀತಿ ತಡೆ ಒಡ್ಡತಿರ್ತಾವ. ತಡೆ ಒಡ್ಡದ್ರಾಗ ನಾವು ಯಶಸ್ವಿ ಆಗ್ಬೇಕು. ಬಿಡ್ಲಾರ್ದಂಗ ಬೆನ್ನತ್ತಿ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಈಗ ನೋಡ್ರಿ, ಈಗ ಏನಾಗ್ಯದ ಸ್ಥಿತಿ ನಮ್ದಂದ್ರ ನಿದ್ದಿ ಸೈಕಲ್ ಉಲ್ಟಾ ಸೀದಾ ನಿದ್ದೆ ಆಗಲ್ಲ ಅಂತೀರೇನೋ ಆಗ್ತದ. ಅದು ಬೇರೆ ಟೈಮ್ನಾಗ ಆಗ್ಲಕತ್ತದ. ಮುಂದೇನಾಗ್ತದ? ರಾತ್ರಿ ಆಗ ನಿದ್ದೆ ಹಗಲತ್ತಾಗ್ಯದ, ಹಗಲತ್ತಾಗ ನಿದ್ದೆ ರಾತ್ರಿ ಆಗಿ ಮುಂದದ ಒಂದಿನ ಹಗಲು ರಾತ್ರಿ 2 ನಿದ್ದೆ ಇರ್ಲಾರ್ದಂತ ಒಂದು ಸ್ಥಿತಿ, ಈಶ್ವರನ ಸ್ಥಿತಿ ಬರ್ತದ. ಜಾಗೃತ ಅವಸ್ಥೆ ಒಂದೇ, ಸ್ವಪ್ನಾವಸ್ಥೆ ಇಲ್ಲ, ಸುಷುಪ್ತಾವಸ್ಥೆ. ಹಗಲು ರಾತ್ರಿ ಜಾಗ್ರ. ಅದಕ್ಕೆ ಬಸವಣ್ಣವರಂತಾರ, ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿಮ್ಮನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ ಕೂಡಲ್ ಸಮ. ಇದೇನು ಅನಾರೋಗ್ಯದ ಲಕ್ಷಣ ಅಲ್ಲಿದು. ನಮ್ದೇನು ಹೆಲ್ತ್ ಕೆಟ್ಟಿಲ್ಲ. ಆರಾಮಿದಿರ? ಇಲ್ಲ. ಯಾಕೆ ಮುಂಜಾನೆ ಇರಲಾಗಿರಲ್ಲ ಅಂತ ಕಲ್ಯಾಣ ಕೊಡ್ತೀವಂತ. ಆರಾಮೇ ಅದೀವಿ. ಏನ್ ಮಾಡ್ಬೇಕು? ಎಲ್ಲ ಚೇಂಜ್ ಆಗ್ಬಿಟ್ಟ ಸೈಕಲ್. ಇರ್ಲಿ, ಏನೇನಾಗ್ತದ ಆಲಿ. ಇವತ್ತಿನ ಪಾಠ ಚಲೋ ಅನ್ನಿಸ್ತ? ವಿಚಾರ ಸಾಗರ ಗ್ರಂಥವನ್ನು ಹಿಡಿಬೇಕಾದ್ರೆ
ಹೌದ್ರಿ ಹೌದ್ರಿ ಜ್ಞಾನ ಪರವಾಗಿ. ಹೌದು ಹೌದ್ರಿ. ಕರ್ಮ ಉಪಾಸನೆ ಇದಕ್ಕೆ ದೋಷವನ್ನ ಕರ್ಮ ಉಪಾಸನೆಯ ಇದನ್ನ ಮಾಡಿ ನಾವು ಈ ಗ್ರಂಥಕ್ಕೆ ಅಧಿಕಾರ. ಮತ್ತೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಮಾಡಿದವನಿಗೆ ವಿವೇಕ ವೈರಾಗ್ಯದಿಂದ ಇದು ಚಾಲು. ವಿವೇಕ ಸತ್ಯ ಮಿಥ್ಯವನ್ನ ಆತ್ಮ ಅನಾತ್ಮವನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ಒಂದು ಸಾಧನ ಚತುಷ್ಟಯದಲ್ಲ, ಅಲ್ಲಿ ನಿಂತದು ಚಾಲು. ಅದಕ್ಕಿಂತ ಮೊದಲ ಪೂರ್ವ ಸಿದ್ಧತೆ ಏನದ ಕರ್ಮ ಉಪಾಸನೆ, ಅದು ಭಗವದ್ಗೀತೆ ಮತ್ತು ಸಿದ್ಧಾಂತಿಕಮಣಿ ವಚನ ಸಾಹಿತ್ಯದ ಮೂಲಕ ಅವುಗಳನ್ನ ನಾವು ತಿಳ್ಕೊಂಡು ಅವೆಲ್ಲ ಮಾಡಬೇಕು. ನಾವು ಸಾಧನೆಗೆ ಸಂಬಂಧಪಟ್ಟಂತ ವಿಷಯ ಅಷ್ಟೇ ತಗೋಬೇಕು. ಚಾರಿತ್ರಿಕ ಐತಿಹಾಸಿಕ ಏನೇನಿರ್ತಾವ ಅವೆಲ್ಲ ಬಿಟ್ಬಿಡೋದು. ಸಾಧನೆ ಭಗವದ್ಗೀತೆ ಒಳಗೂ ಸಾಧನೆಗೆ ಸಂಬಂಧಪಟ್ಟಂಥದ್ದು ಸಾಕಷ್ಟು ಹೇಳ್ಯಾರ. ಇದರೊಳಗೆ ಸಿದ್ಧಾಂತ ಶಿಖಾಮಣಿ ಒಳಗೆ ಹೇಳ್ಯಾರ, ವಚನ ಸಾಹಿತ್ಯದೊಳಗೂ ಹೇಳ್ಯಾರ. ಅವುಗಳನ್ನಷ್ಟೇ ಸಂಗ್ರಹ ಮಾಡಿಕೊಂಡು ಅವುಗಳಲ್ಲಿ ನಮ್ಮ ದೋಷಗಳು ಏನೇನದವ ಗುರುತಿಸಿಕೊಂಡು ಅವುಗಳಲ್ಲಿ ನಮ್ಮ ದೋಷ ದರ್ಶನ ನಾವು ಮಾಡಿಕೊಂಡು ಆ ದೋಷಗಳನ್ನು ತ್ಯಾಗ ಮಾಡಿ ನಿರ್ಮಲ ಆಗಬೇಕು. ನಿಶ್ಚಲವಾದ ಸ್ಥಿತಿಯಲ್ಲಿಯೇ ಉಳಿದು ಬ್ರಹ್ಮಜ್ಞಾನ ಕೇಳಬೇಕು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜ್ಞಾನ ಒಂದೇ ಸಾಕು ಮುಕುತಿಗೆ. ನಿಮ್ಗೇನೇನು ಹೇಳಿದೆವು? ಫಸ್ಟಿಗೆ ಒಂದು ಸ್ಮೃತಿ ಜ್ಞಾನ, ಹಿಂದಿಂದ ಯಾವುದೋ ನೆನಪು ಮಾಡ್ಕೊಳ್ಳೋದು. ಮತ್ತಿನ್ನೊಂದೆರಡು ಹೇಳಿದವಲ್ಲ, ಯಾವ್ಯಾವು? ಪ್ರಮಾತ ಭಾಷೆ, ಸಾಕ್ಷಿ ಭಾಷೆ. ಇದು ನಿಮ್ಮದು ಬ್ರಹ್ಮಜ್ಞಾನ ಏನು ಆದಲ್ಲ, ಬ್ರಹ್ಮಜ್ಞಾನ ಅದು ಈ ಜ್ಞಾನ ಶಬ್ದದ ಮೂಲಕ ಆಗ್ತಾ ಇದೆ. ಇದು ಹೊರಗಿನಿಂದ ಶಬ್ದ ಬಂದು ನಿಮಗೆ ಜ್ಞಾನ ಆಗ್ಲಕ್ಕ ಏನಾಗ್ಯದ ಅಂತಂದ್ರ, ಸಾಕ್ಷಿ ಭಾಷೆ ಮತ್ತು ಪ್ರಮಾತ ಭಾಷೆದೊಳಗೆ ಪ್ರಮಾತ ಭಾಷೆ ಅಂದ್ರೆ ಹೊರಗಿನ ವಿಷಯಗಳಿಂದ ಆಗುವ ಜ್ಞಾನ. ಸಾಕ್ಷಿ ಭಾಷೆ ಅಂದ್ರೆ ಒಳಗೆ ನಿಮಗೇನು ಫೀಲಿಂಗ್ ಅಥವಾ ಅದರಿಂದ ಆಗುವ ಜ್ಞಾನ. ಇಲ್ಲಿ ಏನದಂತಂದ್ರ ಬ್ರಹ್ಮಜ್ಞಾನ ಈಗ ಏನ್ ನಡೆದದಂದ್ರ, ಇದು ಹೊರಗಿನ ಶಬ್ದದ ಮೂಲಕ ನಿಮಗೆ ಜ್ಞಾನ ಆಗ್ಲಕತ್ತದ. ಹೊರಗಿನ ಶಾಸ್ತ್ರ, ಹೊರಗಿನ ಶಬ್ದ, ತತ್ವಮಸಿ ಮಹಾವಾಕ್ಯ, ಈ ಬ್ರಹ್ಮಜ್ಞಾನ ಅನ್ನೋದೇನದಲ್ಲ, ಇದು ಹೊರಗ್ಲಿಂತ ಬರ್ಲಕತ್ತದಲ್ರಿ. ಇದು ಹೊರಗ್ಲಿಂತ ಬರ್ಲಕತ್ತಿದ್ದಕ್ಕ ಇದೇನದ, ಈ ಶಬ್ದದ ಮಟ್ಟಿಗೆ ಇದು ಒಂದು ರೀತಿ ಪ್ರಮಾತ ಭಾಷೆ ಇದ್ದಂಗಿದು. ಆದ್ರೆ ಬ್ರಹ್ಮ ಯಾವ ಭಾಷೆನೂ ಅಲ್ಲ. ಬ್ರಹ್ಮ ಜ್ಞಾನ ಬೇರೆ, ಬ್ರಹ್ಮ ಬೇರೆ. ಬ್ರಹ್ಮ ಏನದ, ನಾವು ಸಾಕ್ಷಿ ಭಾಷೆನೂ ಅಲ್ಲ, ಪ್ರಮಾತ ಭಾಷೆನೂ ಅಲ್ಲ, ಅವನು ಸ್ಮೃತಿ ಜ್ಞಾನನೂ ಅಲ್ಲ. ಮತ್ತು ಬ್ರಹ್ಮ ಏನಂತಂದ್ರ ಸಾಕ್ಷಾತ್ ಜ್ಞಾನ, ಸಾಕ್ಷಾತ್ ಜ್ಞಾನ. ಸಾಕ್ಷಾತ್ ಅವನು ಏನಾತನ, ಅವನು ಸ್ವರೂಪ ಆಗಿ ಅವನ ಜೊತೆಗೆ ಒಂದಾಗ್ತಾನಲ್ಲ, ಅವನು ಒಳಗೆ ಅದನ, ಇವನು ಒಳಗೆ ಅದನ. ಅದು ಮುಂದೆ ಹೇಳ್ತೀವ. ಸಾಕ್ಷಾತ್ ಅಂದ್ರೆ ಹೆಂಗಾಗ್ತದ, ಏನಾಗ್ತದ. ವೃತ್ತಿಯ ಅಪೇಕ್ಷೆಯಿಂದ ಆಗ್ತದೆ. ಸುಖ ದುಃಖಗಳು ವೃತ್ತಿಯ ಅಪೇಕ್ಷೆಯಿಂದ ಆಗಲ್ಲ. ಸುಖ ದುಃಖಗಳು ಅಂತಃಕರಣ ಏನಾಗ್ತದ, ಆಕಾರ್ತ ಆಗ್ತದ. ವೃತ್ತಿಯಾಗಿ ಎಲ್ಲಿ ಹೊರಗೆ ಹೋಗಲ್ಲ. ಅದು ವೃತ್ತಿಯ ಅಪೇಕ್ಷೆ ಇಲ್ಲದೆ ಆಗದು ಸುಖಾಕಾರ ದುಃಖಾಕಾರ. ಅದು ಹೊರಗೆ ಹೋಗಿ ಮಾಡ್ಕೊಂಬರೋದು
ಭಾಷ್ಯ. ಮತ್ತ ಒಳಗೆ ಏನಾಗ್ತದ ಅಂತಂದ್ರ ಒಳಗೆ ಇರ್ಬೋದು, ಮನಿ ಒಳಗಿಂದೆ ಮತ್ತ ಆ ಕಡೆ ಈ ಕಡೆ ಓಡಾಡಬೇಕಿಲ್ಲ. ಅದಕ್ಕೆ ಒಳಗೊಂದು ವೃತ್ತಿ ಅಪೇಕ್ಷೆಯಿಂದ ಆಗುವ ಸಾಧನೆ ಏನದ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅನ್ನೋದು ಮುಂದೆ ಬೇರ್ಪಡಿಸಿ ಹೇಳ್ತೀವಿ. ಅದಕ್ಕೇನಂತಾರ ಸಾಕ್ಷಾತ್ ಭಾಷ್ಯ. ಸಾಕ್ಷಾತ್ ಭಾಷ್ಯ ಅದು ಡಿಟೇಲ್ ಆಗಿ ಬರ್ತದೆ ಮುಂದೆ. ಇರಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ಗುರುಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಅಜ್ಞಾನವನ್ನು ಕಳೆದುಕೊಳ್ಳುವ ಬಗೆ, ವಿಪರೀತ ಭಾವನಾ ದೋಷ, ಅಸಂಭಾವನಾ ದೋಷ, ಪ್ರಮೇಯಗತ, ಪ್ರಮಾಣಗತ ಅಂತಕ್ಕಂತಹ ವಿಷಯಗಳನ್ನ ಹ್ಯಾಂಗ ದೂರ ಮಾಡಿಕೊಳ್ಳಬೇಕು